ಸ್ನೇಹಿತರೆ, ಕಳೆದ 4 ವಾರದಿಂದ ಏನು ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇದೆ ಯುದ್ಧ, ಅಮೇರಿಕ ಮತ್ತು ಇಸ್ರೇಲ್ ಇರಾನನ್ನು ನಾವು ಚುಟಿಕೆ ಹೊಡೆಯೋಷ್ಟರಲ್ಲಿ ಮುಗಿಸ್ಬಿಡ್ತೀವಿ ಅಂತ ಏನು ಹೊರಟಿದ್ದು, ಈಗ ತಾವಾಗೇನೆ ತಮ್ಮ ಕೆಡ್ಡಾನ ತಾವೇ ತೋಡ್ಕೊಂಡು ತಾವೇನೇ ಅದರೊಳಗಡೆ ಸಿಲುಕೊಂಡಿದ್ದೀವ ಅನ್ನೋವಂಥ ಸ್ಥಿತಿಗೆ ತಲುಪಿಟ್ಟಿದ್ದಾವೆ. ಅಮೇರಿಕಾಗೆ ಇದಾಗಲೇ ಇದೊಂದು ಬೇಡದ ಯುದ್ಧವಾಗಿತ್ತಾ ಅಂತ ಅನ್ನಿಸ್ತಾ ಇದೆ. ತಾನು ಇಸ್ರೇಲ್ ಪರವಾಗಿ ಇಷ್ಟೆಲ್ಲ ಒಂದು ಸವಾಲುಗಳನ್ನು ಸ್ವೀಕರಿಸಿ ಮುನ್ನುಗ್ಗಬೇಕಾಗಿತ್ತಾ ಅನ್ನೋಂಥದ್ರ ಬಗ್ಗೆ ಟ್ರಂಪೇನೇ 2 ಬಾರಿ ಯೋಚನೆ ಮಾಡೋ ಥರ ಆಗ್ತಾ ಇದೆ. ಹೇಳಿ ಕೇಳಿ ಐಲ್ಪೈಲ್ ಆಸಾಮಿ ಟ್ರಂಪ್ ಕೂಡ ಈ ಥರ ಯೋಚನೆ ಮಾಡ್ತಾ ಇದ್ದಾರೆ ಅಂತಂದರೆ ಯುದ್ಧ ಅಮೇರಿಕಾದ ಖಜಾನೆಗೆ ಅದು ಯಾವ ರೀತಿ ಕನ್ನ ಹಾಕ್ತಾ ಇದೆ ಅಂತ ಅನ್ನೋದನ್ನು ನಾವು ಗಮನಿಸ್ಬೋದು. ಬನ್ನಿ, ಈ ಎಲ್ಲ ಅಂಶಗಳ ಸುತ್ತ ಇವತ್ತಿನ ಜಾಗತಿಕ ಅವಲೋಕನವನ್ನು ನೋಡೋಣ. ನಾನು ನಿಮ್ಮ ನಟರಾಜು ವಿ. ನಮಸ್ಕಾರ. ವೀಕ್ಷಕರೇ, ಇದುವರೆಗೂ ಜಗತ್ತಿನಲ್ಲಿ ನಡೀತಾ ಇದ್ದಂಥ ಯುದ್ಧಗಳೇನಿತ್ತು, ಇದರಲ್ಲಿ ಆಧುನಿಕ ಯುದ್ಧಗಳನ್ನು ನಾವು ಗಮನಿಸಿದಾಗ ಯಾವಾಗಲೂ ಮುಖ್ಯ ಆಗ್ತಾ ಇದ್ದಿದ್ದು ಒಂದು ತಾಂತ್ರಿಕ ಪರಿಣತಿ, ಟೆಕ್ನಾಲಜಿಕಲ್ ಡೆಪ್ತ್. ವಿಶೇಷವಾಗಿ ಅದನ್ನು ಯಾವ ರಾಷ್ಟ್ರಗಳಲ್ಲಿ ಹೆಚ್ಚು ತಂತ್ರಜ್ಞಾನದ ಸಾಮರ್ಥ್ಯ ಇದೆ, ಅದನ್ನು ಹೆಚ್ಚು ಪ್ರಿಸಿಷನ್ಡ್ ಆಗಿ ಬಳಸ್ತವೆ, ತಮ್ಮಲ್ಲಿರುವಂಥ ಶಸ್ತ್ರಾಸ್ತ್ರಗಳನ್ನು ಹೆಚ್ಚು ನಿಖರವಾಗಿ ಯಾವ ದೇಶಗಳು ಬಳಸ್ತವೆ, ಆ ದೇಶಗಳು ಯುದ್ಧನ ಬೇಗ ಗೆಲ್ತವೆ ಅನ್ನುವಂತಹ ಒಂದು ಅಭಿಪ್ರಾಯ ಸಾಮಾನ್ಯವಾಗಿ ಇರ್ತಾ ಇತ್ತು. ಆದರೆ ಕಳೆದ 1 ದಶಕದಲ್ಲಿ ಈ ಅಭಿಪ್ರಾಯ ನಿಧಾನವಾಗಿ ಕರಗುತ್ತಾ ಬಂದಿದೆ. ವಿಶೇಷವಾಗಿ ರಷ್ಯಾ ಮತ್ತು ಉಕ್ರೇನ್ನ ನಡುವಿನ ಯುದ್ಧ ಹಾಗೂ ಈಗ ನಡೀತಾ ಇರುವಂಥ ಇರಾನ್ ಮತ್ತು ಇಸ್ರೇಲ್ ಅಮೇರಿಕಾ ನಡುವಿನ ಯುದ್ಧ ಏನಿದೆ, ಈ ಸಂಘರ್ಷ ಏನಿದೆ, ಇದು ಇಡೀ ಯುದ್ಧ ಚಹರೆನೇ ಬದಲಾಗಿರುವುದರ ಒಂದು ಸ್ಪಷ್ಟವಾದಂಥ ನಿದರ್ಶನಗಳಾಗಿ ಹೊರಹೊಮ್ಮುತ್ತಾ ಇದ್ದಾವೆ. ಈ ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವಂಥ ಇವತ್ತಿನ ಯುದ್ಧ ಏನಿದೆ, ಇದು ಅನೇಕ ಕಾರಣಗಳಿಗೋಸ್ಕರ ರಕ್ಷಣಾ ಪರಿಣತರನ್ನು, ಮಿಲಿಟರಿ ಎಕ್ಸ್ಪರ್ಟ್ಗಳನ್ನು ಪದೇ ಪದೇ ಯುದ್ಧದ ಅಡೆಗೆ ವಿಶೇಷ ಆಸಕ್ತಿಯಿಂದ ಗಮನಿಸೋ ಥರ ಮಾಡ್ತಾ ಇದೆ. ಇರಾನ್ ಒಂದು ದೊಡ್ಡ ಅಸಿಮೆಟ್ರಿಕಲ್ ವಾರ್ಫೇರ್ನ ಹೇಗೆ ಮುನ್ನೆಲೆಗೆ ತರ್ಬೋದು ಅನ್ನೋಂಥದ್ದನ್ನು ಈ ಯುದ್ಧದಲ್ಲಿ ತೋರಿಸ್ಕೊಟ್ಟಿದೆ. ಈ ಅಸಿಮೆಟ್ರಿಕಲ್ ವಾರ್ಫೇರ್ ಅಂತಂದರೆ, ನೀವು ಎದುರಾಳಿಯನ್ನು ಹೆಚ್ಚು ತನ್ನ ಸಂಪನ್ಮೂಲಗಳನ್ನು ಕಳ್ಕೊಳ್ಳೋ ರೀತಿ ಮಾಡುವಂಥದ್ದು. ನಿಮ್ಮದು ₹100 ಅಥವಾ ₹1000 ನಿಮ್ಮದು ಖರ್ಚಾದರೆ ಎದುರಾಳಿ ಲಕ್ಷಾಂತರ ರೂಪಾಯಿ ಹಣನ ವಿನಿಯೋಗಿಸ್ಬೇಕು. ಆ ರೀತಿ ಮಾಡುವಂಥದ್ದು. ಎದುರಾಳಿಯ ಲಕ್ಷಾಂತರ ರೂಪಾಯಿ ಹಣ ಮತ್ತು ಅವನ ತುಂಬ ಮುಖ್ಯವಾದಂಥ ಅಸ್ತ್ರಗಳೆಲ್ಲನೂ ಕೂಡ ಒಂದು ಬರಿದಾಗ್ತಾ ಹೋಗಬೇಕು. ಅಂತಹ ಒಂದು ಯುದ್ಧ ಕಾರ್ಯತಂತ್ರ, ಅಂತಹ ಒಂದು ಯುದ್ಧ ರಣನೀತಿಗೆ ಇರಾನ್ ಮುಂದಾಗ್ಬಿಟ್ಟಿದೆ. ಅದೇನೇ ಇವತ್ತು ಅಮೇರಿಕಾ ಮತ್ತು ಇಸ್ರೇಲ್ಗೆ ಭಾಳ ದೊಡ್ಡ ತಲೆನೋವನ್ನು ತಂದೊಡ್ಡಿದೆ. ಇದುವರೆಗೂ ಇರಾನ್ನ ಒಂದು ಅಭೇದ್ಯವಾದಂಥ ಐರನ್ ಡೋಮ್, ಯಾವುದೇ ಎದುರಾಳಿಗಳು ಎಂಥದೇ ಕ್ಷಿಪಣಿಯನ್ನು ಹಾರಿಸಿದ್ರೂ ಕೂಡ ಅದನ್ನು ಮಧ್ಯದಲ್ಲೇ ತುಂಡರಿಸಿ ತನ್ನ ದೇಶದ ವೈಮಾನಿಕ ಗಡಿಯನ್ನು ಯಾವುದೇ ಮಿಸೈಲ್ಗಳಾಗಲಿ ಅಥವಾ ಯಾವುದೇ ಕ್ಷಿಪಣಿಗಳಾಗಲಿ ಐರನ್ ಡೋಮ್ ಮೂಲಕ ಹೇಗೆ ಇಸ್ರೇಲ್ ಇದುವರೆಗೂ ಅಭೇದ್ಯವಾಗಿ ತಾನು ರಕ್ಷಣೆ ಮಾಡ್ತಾ ಇದ್ದೀನಿ ಅಂತ ಹೇಳ್ಕೊಂಡಿತ್ತು, ಈಗ ಅಂತಹ ಒಂದು ಐರನ್ ಡೋಮಿನೇ ಎಲ್ಲೋ ತೂತು ಬಿದ್ದ ಜಾಲರಿ ರೀತಿ ಆಗ್ಬಿಟ್ಟಿದೆಯಾ ಅನ್ನೋಂಥ ಒಂದು ಆತಂಕನ ಜಗತ್ತಿನೆಲ್ಲೆಡೆ ಹಬ್ಬಿಸ್ತಾ ಇದೆ. ಯಾಕೆಂದರೆ ಇರಾನ್ ಫೈರ್ ಮಾಡ್ತಾ ಇರೋವಂಥ ಚೀಪ್ ಡ್ರೋನ್ಸ್ ಏನಿದೆ, ಇದನ್ನು ತಡೆಯುವಂಥ ನಿಟ್ಟಲ್ಲಿ ಇವತ್ತು ಇಸ್ರೇಲ್ ತನ್ನ ಎಲ್ಲ ಕ್ಷಿಪಣಿಗಳನ್ನು ಬರಿದು ಮಾಡ್ಕೋತಾ ಬರ್ತಾ ಇದೆ. ಯುದ್ಧ ಇದೇ ರೀತಿ ಕಂಟಿನ್ಯೂ ಆದ ಇನ್ನೊಂದು 2 ವಾರದಲ್ಲಿ ಇಸ್ರೇಲ್ನ ರಕ್ಷಣಾ ಮಿಸೈಲ್ಗಳ ಸಂಖ್ಯೆ ಏನಿದೆ, ಅಂದರೆ ತನ್ನತ್ತ ತೂರಿ ಬರುವಂಥ ಎದುರಾಳಿಯ ಮಿಸೈಲ್ಗಳಾಗ್ಬೋದು ಅಥವಾ ಅನ್ಮ್ಯಾನ್ಡ್ ಏರಿಯಲ್ ವೆಹಿಕಲ್ಸ್ ಆಗ್ಬೋದು, ಮಾನವ ರಹಿತವಾದಂಥ ಯಾವುದೇ ರೀತಿಯಾದಂಥ ಯುದ್ಧ ವಿಮಾನಗಳಾಗಲಿ, ಡ್ರೋನ್ಗಳಾಗಲಿ, ಡಮ್ಮಿ ಕ್ಷಿಪಣಿಗಳಾಗಲಿ, ಇದೆಲ್ಲವನ್ನೂ ಕೂಡ ಭೇದಿಸೋದಕ್ಕೆ ಇಸ್ರೇಲ್ ಲಕ್ಷಾಂತರ ರೂಪಾಯಿ ವ್ಯಯಿಸಿರುವಂಥ ಮಿಸೈಲ್ಗಳನ್ನು ಖರ್ಚು ಮಾಡ್ಕೋತಾ ಬರ್ತಾ ಇದೆ. ಇದೇ ಸ್ಥಿತಿ ಅಮೇರಿಕಾಗೂ ಕೂಡ ಉದ್ಭವಿಸಿದೆ. ಯುದ್ಧ ಯಾವತ್ತೂ ಯಾವುದೇ ದೇಶಕ್ಕೂ ಕೂಡ ಒಳಿತನ್ನು ಮಾಡಿಲ್ಲ. ಯುದ್ಧ ದೀರ್ಘಾವಧಿನಲ್ಲಿ ಎಲ್ಲ ದೇಶಕ್ಕೂ, ಅದು ಎಂಥದ್ದೇ ಸಂಪದ್ಭರಿತ ದೇಶ ಆಗಿರಲಿ, ಎಲ್ಲದಕ್ಕೂ ಕೂಡ ಅದು ಕೆಡುಕನ್ನೇ ಉಂಟು ಮಾಡಿರುವಂಥದ್ದು. ಅಮೇರಿಕಾನೇ ಈ ಹಿಂದೆ ತಾನು ಬೇರೆ ಬೇರೆ ದೇಶಗಳಲ್ಲಿ ಯಾವ ರೀತಿ ಮಣ್ಮುಕ್ಕೋದೆ ಅನ್ನೋದನ್ನು ಗಮನಿಸಬೇಕಾಗಿತ್ತು, ಗಮನಿಸ್ತಾ ಇಲ್ಲ. ವಿಯೆಟ್ನಾಂ ವಾರ್ ಅದಕ್ಕೊಂದು ಪಾಠ ಆಗಬೇಕಾಗಿತ್ತು, ಕಲೀಲಿಲ್ಲ. ಆಫ್ಘಾನಿಸ್ತಾನದಲ್ಲಿ ತಾನು ಏನು ಹೇಳ್ಕೊಂಡು ಯುದ್ಧ ಮಾಡಲಿಕ್ಕೆ ಅಂತ ಹೋದೆ, ಅದರ ನಂತರ ಏನಾಯಿತು, ಅಲ್ಲಿ ಒಂದು ರೆಜಿಮ್ ಚೇಂಜ್ ಕೂಡ ತಾನು ಮಾಡೋಕ್ಕಾಗಲಿಲ್ಲ. ಅಲ್ಲಿನ ಒಂದು ನಾಯಕತ್ವ, ಆಡಳಿತನ ಕೂಡ ತಾನು ಬದಲಾಯಿಸಲಿಕ್ಕಾಗಲಿಲ್ಲ. ಅಷ್ಟೆಲ್ಲ ವರ್ಷ, ಅಷ್ಟೆಲ್ಲ ಸಾವಿರಾರು ಸಂಖ್ಯೆಯಲ್ಲಿ ತನ್ನ ಸೈನಿಕರನ್ನು ಕಳ್ಕೊಂಡ್ರೂ ಕೂಡ ತನ್ನಲ್ಲಿ ಏನೂ ಮಾಡೋಕ್ಕಾಗಲಿಲ್ಲ ಅನ್ನೋಂಥದ್ದನ್ನು ಅಮೇರಿಕಾ ಇವತ್ತಿಗೂ ಕೂಡ ಅದರಿಂದ ಪಾಠ ಕಲಿಯಲಿಲ್ಲ. ಇದೆಲ್ಲದರ ಪರಿಣಾಮ ಟ್ರಂಪ್ ಅಂತ ಐಲು ಗಿರಾಕಿನ ಮುಂದಿಟ್ಕೊಂಡು ಮತ್ತೆ ಇನ್ನೊಂದು ಯುದ್ಧನ ಏನು ಶುರು ಮಾಡಿರೋದಿದೆ. ಆ ಯುದ್ಧದಿಂದ ಅಮೇರಿಕಾ ಇನ್ನೊಂದು ದೊಡ್ಡ ಆರ್ಥಿಕ ಸಂಕಷ್ಟಕ್ಕೆ ತುತ್ತಾಗ್ತಾ ಇದೆ. ಈ ವಿಚಾರಗಳನ್ನ ನಾವು ಗಮನಿಸೋದಕ್ಕಿಂತ ಮುಂಚೆ ಹೇಗೆ ಇವತ್ತಿನ ಆಧುನಿಕ ಚಹರೆಯ ಯುದ್ಧಗಳು ಬದಲಾಗ್ಬಿಟ್ಟಿದ್ದಾವೆ ಅನ್ನೋಂಥದ್ದನ್ನು ನಾವು ನೋಡಬೇಕಾಗುತ್ತೆ. ಹಿಂದೆ ಅಂದರೆ ಹೆಚ್ಚೇನು ಹಿಂದೆ ಅಲ್ಲ, ಸುಮಾರು ಒಂದೆರಡು ದಶಕಗಳ ಹಿಂದೆ ಯುದ್ಧ ಅಂತಂದರೆ
ಯಾವ ದೇಶದಲ್ಲಿ ಪ್ರಿಸಿಷನ್ ಟೆಕ್ನಾಲಜಿ ಇರುತ್ತೆ, ಯಾವ ದೇಶ ನಿಖರವಾಗಿ ನಿರ್ದಿಷ್ಟವಾಗಿ ಎದುರಾಳಿಯ ಮೇಲೆ ದಾಳಿ ನಡೆಸ್ಬೋದಾಗಿರುತ್ತೋ ಆ ದೇಶ ಬಹುತೇಕವಾಗಿ ಯುದ್ಧ ಗೆದ್ದಂತೆ ಅಂತ ಹೇಳ್ತಾಯಿದ್ರು. ಪ್ರಿಸಿಷನ್ ಟೆಕ್ನಾಲಜಿ ಇರಬೇಕು ಮತ್ತು ಅದರ ಹತ್ರ ಸಾಕಷ್ಟು ಅತ್ಯಾಧುನಿಕವಾದಂಥ ಅಸ್ತ್ರಗಳನ್ನು ಹೊಂದಿರಬೇಕು. ಅದು ಮಿಸೈಲ್ ಟೆಕ್ನಾಲಜಿ ಆಗಲಿ, ಇದೆಲ್ಲ ಅತ್ಯಾಧುನಿಕವಾದಂಥ ಮಿಸೈಲ್ ಟೆಕ್ನಾಲಜಿ ಸೇರಿದಂತೆ ಅತ್ಯಾಧುನಿಕವಾದಂಥ ಅಸ್ತ್ರಶಸ್ತ್ರಗಳನ್ನು ಇಟ್ಕೊಂಡು ಇನ್ನೊಂದು ದೇಶದ ಮೇಲೆ ಮುಗಿಬಿದ್ದರೆ ಫೈಟ್ ಫಾಸ್ಟ್ ಫಿನಿಶ್ ಫಾಸ್ಟ್ ಅನ್ನೋದು ಹೆಚ್ಚು ಕಡಿಮೆ ಒಂದು ಘೋಷ ಮಂತ್ರದ ಥರ ಇತ್ತು ಬಹುತೇಕ ವರ್ಷಗಳ ಕಾಲ. ಅಂದರೆ ನೀವು ಒಂದು ಗುರಿ ನಿಖರವಾದಂಥ ಗುರಿ ನಿರ್ದೇಶಿತವಾದಂಥ ದಾಳಿಗಳನ್ನು ಮಾಡೋದ್ರ ಮೂಲಕ ಎದುರಾಳಿಯ ವೈಮಾನಿಕ ನೆಲೆಗಳನ್ನು ನಾಶಪಡಿಸುವಂಥದ್ರ ಮೂಲಕ ಎದುರಾಳಿಯ ರಕ್ಷಣಾ ಗೋಡೆಗಳನ್ನು ದಾಟಿಕೊಂಡು ಒಳಗೆ ನುಗ್ಗಿ ಅವರ ಮೇಲೆ ಏನು ಸರ್ಜಿಕಲ್ ಸ್ಟ್ರೈಕ್ ಮಾದರಿನಲ್ಲಿ ಮಾಡ್ತಾಯಿದ್ರು ಆ ರೀತಿ ಮಾಡೋದ್ರ ಮೂಲಕ ನೀವು ಯುದ್ಧಗಳನ್ನು ಬೇಗ ಗೆದ್ದುಬಿಡ್ಬೋದು ಅನ್ನೋಂಥ ಒಂದು ಅಭಿಪ್ರಾಯ ಇತ್ತು. ಆದರೆ ಕೆಲವೇ ವರ್ಷಗಳಲ್ಲಿ ಈ ಥರದ ಅಭಿಪ್ರಾಯ ಇವತ್ತು ಬದಿಗೆ ಸರಿದುಬಿಟ್ಟಿದೆ. ಇವತ್ತು ಚೀಪ್ ಟೆಕ್ನಾಲಜಿ ಮಾಸ್ ವಾರ್ಫೇರ್ ಇದು ಮುನ್ನೆಲೆಗೆ ಬಂದಿದೆ. ಪ್ರಿಸಿಷನ್ ವಾರ್ಫೇರ್ ಅಂತ ಕರಿತಾ ಇದ್ದಂಥ ಜಾಗಕ್ಕೆ ನಿಖರವಾಗಿ ನಿರ್ದಿಷ್ಟವಾಗಿ ಗುರಿ ನಿರ್ದೇಶಿತವಾಗಿ ನಡೀತಾ ಇದ್ದಂಥ ಏನೋ ಒಂದು ಯುದ್ಧದ ತಂತ್ರ ಇತ್ತು, ರಣತಂತ್ರಗಳಿತ್ತು, ಆ ಜಾಗಕ್ಕೆ ಮಾಸ್ ವಾರ್ಫೇರ್ ಬಂದಿದೆ. ಇಲ್ಲೂ ಕೂಡ ಗುರಿ ನಿರ್ದೇಶಿತವಾಗಿಯೇ ಇರುತ್ತೆ, ಆದರೆ ಇಲ್ಲಿ ಅಗ್ಗದ ಟೆಕ್ನಾಲಜಿನ ಬಳಸ್ಕೊಂಡು ಎದುರಾಳಿಯ ಮೇಲೆ ಎದುರಾಳಿಯ ರಕ್ಷಣಾ ಗೋಡೆ ತೂತು ಬಿದ್ದು ಹೋಗಬೇಕು, ಆ ಮಟ್ಟಕ್ಕೆ ನೀವು ಅಸ್ತ್ರಗಳನ್ನು ನುಗ್ಗಿಸ್ತಾ ಹೋಗುವಂಥದ್ದು. ಆ ಮಟ್ಟಕ್ಕೆ ಒಂದು ಅಗ್ಗದ ಟೆಕ್ನಾಲಜಿಯನ್ನು ಬಳಸ್ಕೊಂಡು ಎದುರಾಳಿ ಸಾಕಷ್ಟು ರೀತಿಯಲ್ಲಿ ಆರ್ಥಿಕ ಸಂಕಷ್ಟಕ್ಕೆ ಒಳಗಾಗಬೇಕು, ಆ ರೀತಿ ಅವನ ಮೇಲೆ ದಾಳಿ ಮಾಡ್ತಾ ಹೋಗುವಂಥದ್ದು. ಯುದ್ಧನ ಹೆಚ್ಚೆಚ್ಚು ವಿಳಂಬಿಸ್ತಾ ಹೋದಷ್ಟು ಕೂಡ ಅದರ ಪರಿಣಾಮ ಯಾರು ಎದುರಾಳಿ ಇರ್ತಾನೆ ಅವನ ಜೇಬಿಗೆ, ಅವನ ಖಜಾನೆಗೆ ಆಳವಾದಂಥ ಹೊಡೆತ ಕೊಡ್ತಾ ಹೋಗಬೇಕು, ಅವನ ಖಜಾನೆ ಬರಿದಾಗ್ತಾ ಹೋಗಬೇಕು, ಮತ್ತು ಯುದ್ಧ ನಿಂತರೆ ಸಾಕು ಅನ್ನೋಂಥ ಸ್ಥಿತಿಗೆ ಎದುರಾಳಿ ಬರಬೇಕು. ಅಂಥ ಹಂತಕ್ಕೆ ಅವನ್ನ ಕರ್ಕೊಂಬರುವಂಥದ್ದು ಈ ವಿಳಂಬಿತವಾದಂಥ ಈ ವಿಸ್ತೃತವಾಗಿ ಯುದ್ಧವನ್ನು ನಡೆಸೋದರ ಹಿಂದಿನ ಒಂದು ಸ್ಟ್ರಾಟಜಿ ಅದು. ನೀವು ಯುದ್ಧನ ಎಳೆದಷ್ಟು ಕೂಡ ಎದುರಾಳಿ ನಿಮ್ಮ ಅಗ್ಗದ ತಂತ್ರಜ್ಞಾನಗಳಿಗೋಸ್ಕರ ತನ್ನನ್ನು ಡಿಫೆಂಡ್ ಮಾಡ್ಕೊಳ್ಳೋದಕ್ಕೆ ನೀವು ₹100 ₹1000 ನೀವು ಅಸ್ತ್ರಗಳನ್ನು ಖರ್ಚು ಮಾಡ್ತಾಯಿದ್ರೆ ಅವನು ತನ್ನನ್ನು ರಕ್ಷಿಸ್ಕೊಳ್ಳೋದಕ್ಕೋಸ್ಕರ ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿ ಮೌಲ್ಯದ ಅಸ್ತ್ರಗಳನ್ನು ಅವನು ಬಳಸ್ತಾ ಇದ್ದಾನೆ. ಇದೇನೇ ಇವತ್ತು ಇಸ್ರೇಲ್ ಮತ್ತು ಅಮೆರಿಕ ಒಂದು ರಣೋತ್ಸಾಹದಿಂದ ಇರಾನ್ ಮೇಲೆ ಯುದ್ಧಕ್ಕೆ ಅಂತ ಹೋದ್ವಲ್ಲ, ಅವುಗಳು ಅನುಭವಿಸ್ತಾ ಇರೋವಂಥ ಪರಿಸ್ಥಿತಿ ಇದೇ ಆಗಿದೆ. ಇಲ್ಲಿ ಕೆಲವೊಂದು ಅಂಕಿ ಅಂಶಗಳನ್ನು ನಾನು ನಿಮ್ಮ ಮುಂದಿಡೋದಕ್ಕೆ ಅಂತ ಬಯಸ್ತೀನಿ. ನೋಡಿ ವೀಕ್ಷಕರೇ, ಇವತ್ತಿನ ಆಧುನಿಕ ಯುದ್ಧದ ಸ್ಥಿತಿ ಹೇಗಿದೆ ಅಂತಂದರೆ, ಇಲ್ಲಿ ಅಫೆನ್ಸಿವ್ಗಿನ್ನ ಅಂದರೆ ನೀವು ದಾಳಿ ಮಾಡೋದಕ್ಕಿಂತ ಹೆಚ್ಚು ಖರ್ಚು ವೆಚ್ಚ ಯಾವಾಗಲೂ ಡಿಫೆನ್ಸಿವ್ ಆಗಿರೋದ್ರಲ್ಲಿ ತಗಲುತ್ತೆ. ನೀವು ಹೆಚ್ಚು ನಿಮ್ಮ ಜನರನ್ನು, ನಿಮ್ಮ ನೆಲೆಗಳನ್ನು ರಕ್ಷಿಸ್ಕೋಬೇಕು ಅಂತ ಹೋದಷ್ಟನ್ನು ಕೂಡ ನೀವು ಅಷ್ಟೇ ವ್ಯಾಪಕವಾಗಿ ನಿಮ್ಮ ಹಣನ ಕಳ್ಕೊತಾ ಹೋಗ್ತೀರಾ, ನಿಮ್ಮ ಖಜಾನೆ ಬರಿದಾಗ್ತಾ ಹೋಗುತ್ತೆ. ಇದಕ್ಕೆ ಕೆಲವು ಉದಾಹರಣೆಗಳನ್ನು ನಾವಿಲ್ಲಿ ಗಮನಿಸ್ಬೋದು. ನೋಡಿ, ಸುಮಾರು $20,000 ವೆಚ್ಚ ಆಗುವಂಥದ್ದು, $15,000 ವೆಚ್ಚ ಆಗುವಂಥ ಡ್ರೋನ್ಗಳನ್ನು ಎದುರಿಸೋದಕ್ಕೆ ಅಂತೇಳಿ ಇವತ್ತು ಇಸ್ರೇಲ್ ಮತ್ತು ಅಮೆರಿಕ ಬಳಸ್ತಾ ಇರುವಂಥ ಇಂಟರ್ಸೆಪ್ಟರ್ ಮಿಸೈಲ್ಸ್ ಏನಿರುತ್ತಲ್ಲ, ಅದನ್ನು ಮಧ್ಯದಲ್ಲೇ ತುಂಡರಿಸಿ ಹೊಡೆದಾಕುವಂಥ ಮಿಸೈಲ್ಸ್ಗಳೇನಿದೆಯಲ್ಲ, ಅವುಗಳ ವೆಚ್ಚ ಸುಮಾರು $1 ಮಿಲಿಯನ್ ಇಂದ $3-4 ಮಿಲಿಯನ್ ಇದೆ. ಕೆಲವು ಸಂದರ್ಭಗಳಲ್ಲಿ ದೊಡ್ಡ ಬ್ಯಾಲಿಸ್ಟಿಕ್ ಮಿಸೈಲ್ಗಳನ್ನು ಹೊಡೆಯುವಂಥ ಸಂದರ್ಭದಲ್ಲಿ ಇಂಟರ್ಸೆಪ್ಟ್ ಮಿಸೈಲ್ಗಳ ಕಾಸ್ಟನ್ನೇ ಸುಮಾರು $5 ಮಿಲಿಯನ್ ಹೋಗುವಂಥದ್ದಿದೆ. ನೀವು ಒಂದು $20,000 ಡ್ರೋನ್ನ ಹೊಡೆದಾಕೋದಕ್ಕೆ ಅಂತ ಹೇಳಿ ನೀವು ಮಿಲಿಯನ್ ಗಟ್ಟಲೆ ಇಂಟರ್ಸೆಪ್ಟರ್ ಮಿಸೈಲ್ಸ್ನ ಬಳಸ್ತಾ ಇದ್ದರೆ ಅದು ಬಹಳ ಬೇಗ ನಿಮ್ಮ ಖಜಾನೆನ ಬರಿದಾಗಿಸ್ತಾ ಹೋಗುತ್ತೆ. ಏನು ಅಮೇರಿಕಾ ಮತ್ತು ಇಸ್ರೇಲ್ಗಳು ಬಳಸ್ತಾ ಇರುವಂಥ ಮಿಸೈಲ್ ಇಂಟರ್ಸೆಪ್ಟರ್ಸ್ ಇದ್ದಾವೆ ನೋಡಿ, ಒಂದು ಪೇಟ್ರಿಯಾಟ್ ಇಂಟರ್ಸೆಪ್ಟರ್ ಮಿಸೈಲ್ನ ಬಳಸೋದಾದರೆ ಅದರ ಬೆಲೆ $3-5 ಲಕ್ಷ ಮಿಲಿಯನ್ ಇರುತ್ತೆ. ಅದೇ ರೀತಿ ಅಮೇರಿಕ ಏನೊಂದು ಮಧ್ಯಪ್ರಾಚ್ಯದಲ್ಲಿ ಹೊಂದಿರುವಂಥ ವಾಯುನೆಲೆಗಳೇನಿದೆ, ಅಲ್ಲಿ ಅದು ತನ್ನ ವಾಯುನೆಲೆಗಳನ್ನು ಸಂರಕ್ಷಿಸ್ಕೊಳ್ಳೋದಕ್ಕೆ ಅಂತ ಬಳಸ್ತಾ ಇದ್ದಂಥ ಥರ್ಡ್ ಇಂಟರ್ಸೆಪ್ಟರ್ ಮಿಸೈಲ್ ಏನಿತ್ತು, ಅದರ ಬೆಲೆ ಒಂದಕ್ಕೆ $12-15 ಮಿಲಿಯನ್ ಆಗುತ್ತೆ. ಅಂದರೆ ನಿಮಗೆ ಸುಮಾರು ಇರಾನ್ ತನ್ನ ಬ್ಯಾಲಿಸ್ಟಿಕ್ ಮಿಸೈಲ್ಗಳನ್ನೇ ಅಮೆರಿಕಾದ ವಾಯುನೆಲೆಗಳಿಗಾಗಲಿ ಅಥವಾ ಇಸ್ರೇಲ್ಗಾಗಲಿ ಆ ಕಡೆ ತೂರು ಬಿಡ್ತಾ ಇದೆ ಅಂತಂದರೆ ಅದರ ಬೆಲೆ ಹೆಚ್ಚಂತ ಅಂದರೆ ನೀವು $1 ಮಿಲಿಯನ್ ಇದ್ದರೆ ಅದಕ್ಕೋಸ್ಕರ ಅದನ್ನು ಇಂಟರ್ಸೆಪ್ಟ್ ಮಾಡಲಿಕ್ಕೋಸ್ಕರ, ಅದನ್ನು ಹೊಡೆದಾಕ್ಲಿಕ್ಕೋಸ್ಕರ ಇವರು $12-15 ಮಿಲಿಯನ್ ಮಿಸೈಲ್ಗಳನ್ನ ಬಳಸ್ತಾ ಇದ್ದಾರೆ. ಇನ್ನು ಡ್ರೋನ್ಗಳು ಮತ್ತು ಡಮ್ಮಿ ಮಿಸೈಲ್ನಂತೂ ಯಥೇಚ್ಛವಾಗಿ ಇರಾನ್ ಈ ಎರಡು ವಾಯುನೆಲೆಗಳ ಮೇಲೆ ತೂರ್ತಾ ಇದೆ. ಎಲ್ಲೆಲ್ಲಿ ಅಮೇರಿಕಾದ ವಾಯುನೆಲೆಗಳಿದೆ, ಎಲ್ಲೆಲ್ಲಿ ಅಮೇರಿಕಾದ ಮಿಲಿಟರಿ ಬೇಸ್ಗಳಿದೆ ಮಧ್ಯಪ್ರಾಚ್ಯದಲ್ಲಿ, ಅದರ ಮೇಲೆ ಮತ್ತು ಇಸ್ರೇಲ್ನ ವೈಮಾನಿಕ ಪ್ರದೇಶದ ಮೇಲೆ ಸಂಖ್ಯೆ ಒಳಗಡೆ ಇರಾನ್ ಮತ್ತು ಅದರ ಪ್ರಾಕ್ಸಿಗಳು ಅಂದರೆ ಈ ಹೌತಿಗಳಾಗ್ಬೋದು, ಇಸ್ರೇಲ್ ಸುತ್ತಮುತ್ತ ಇರುವಂಥ ಹೌತಿ
ಬಂಡುಕೋರರಾಗಬಹುದು, ಹಮಾಸ್ನವರಾಗ್ಬೋದು. ಹಮಾಸ್ ಅವರ ಪ್ರಾಬಲ್ಯ ಕುಗ್ಗಿದೆ ಇವಾಗ, ಬಟ್ ಹಮಾಸ್ ಅವರು ಪೂರ್ತಿ ಅಳೆದಿಲ್ಲ. ಹಮಾಸ್ ಅವರೀಗ ಮತ್ತೆ ರಿಗ್ರೂಪಿಂಗ್ ಆಗ್ತಾ ಇದ್ದಾರೆ, ಮತ್ತೆ ರಿಆರ್ಗನೈಸ್ ಆಗ್ತಾ ಇದ್ದಾರೆ. ಹೆಜ್ಬುಲ್ಲಾ ಆಗ್ಬೋದು, ಇವರೆಲ್ಲರೂ ನೂರಾರು ಸಂಖ್ಯೆಯಲ್ಲಿ ಡ್ರೋನ್ಗಳನ್ನು ಮತ್ತು ಮಾನವರಹಿತ ಯುದ್ಧ ವಿಮಾನಗಳನ್ನು ಇಸ್ರೇಲ್ನ ಸ್ಪೇಸ್ ಮೇಲೆ ತೂರಿ ಬಿಡ್ತಾ ಇದ್ದಾರೆ. ಇದ್ರ ಜೊತೆಗೆ ಇರಾನ್ ಕೂಡ ನೂರಾರು ಸಂಖ್ಯೆಯಲ್ಲಿ ಮಿಸೈಲ್ಗಳನ್ನು ಹಾರಿಸ್ತಲೇ ಇದೆ. ಅದರಲ್ಲಿ ಕೆಲವು ಡಮ್ಮಿ ಮಿಸೈಲ್ಸ್ ಇರುತ್ತೆ, ಮತ್ತು ಡ್ರೋನ್ಗಳನ್ನು ಕೂಡ ಇಸ್ರೇಲ್ ವಾಯುನೆಲೆ ಮೇಲೆ ಮತ್ತು ಅಮೇರಿಕಾದ ಮಿಲಿಟರಿ ನೆಲೆಗಳ ಮೇಲೆ ಅದನ್ನು ಕಳಿಸ್ತಾ ಇದೆ. ಯುದ್ಧದ ಆರಂಭದ ಒಂದು ವಾರದಲ್ಲಿ ಇಸ್ರೇಲ್ ಮತ್ತು ಅಮೇರಿಕ ಏನು ಸಂಭ್ರಮಿಸಿದ್ದು, ನಾವು ಬಹುತೇಕವಾಗಿ ಯುದ್ಧನೇ ಗೆದ್ಬಿಟ್ವಿ ಅಂತ ಏನು ಬೀಗ್ತಾ ಇದ್ದು, ಆ ಎಲ್ಲ ಕಾನ್ಫಿಡೆನ್ಸ್ ಈಗ ಇಳಿದು ಹೋಗಿದೆ. 4 ವಾರದ ಹೊತ್ತಿಗೆ ಇವತ್ತು ಅಮೇರಿಕಾದ ಸುಮಾರು 30-40% ಅಷ್ಟು ಥರ್ಡ್ ಇಂಟರ್ಸೆಪ್ಟರ್ ಮಿಸೈಲ್ಸು ಅಮೇರಿಕಾದ ಬತ್ತಳಿಕೆಯಿಂದ ಖಾಲಿಯಾಗಿದೆ. ಅದೇ ರೀತಿ ಶುರುವಿನಲ್ಲಿ ಇಸ್ರೇಲ್ನ ವೈಮಾನಿಕ ಪ್ರದೇಶದ ಮೇಲೆ ಅದರ ಐರನ್ ಡೋಮ್, ಅಭೇದ್ಯವಾದಂಥ ಐರನ್ ಡೋಮ್ ರಕ್ಷಣಾ ವ್ಯವಸ್ಥೆ ಮೇಲೆ ಅದನ್ನು ದಾಟ್ಬಿಟ್ಟು ಇರಾನ್ನ ಕ್ಷಿಪಣಿಗಳು ಹೋಗೋಕ್ಕೆ ಆಗ್ತಾ ಇಲ್ಲ ಅಂತ ಏನಿತ್ತು, ಈಗ ಆ ಹಂತ ಮುಗಿದುಬಿಟ್ಟಿದೆ. ಇಸ್ರೇಲ್ನ ಪರಮಾಣು ರಿಯಾಕ್ಟರ್ಗಳು ಇರುವಂಥ ಡಿಮೋನಾ ಅಂತ ನಗರದ ಮೇಲೂ ಕೂಡ ಇರಾನ್ನ ಕ್ಷಿಪಣಿಗಳು ಬಿದ್ದಿದೆ. ಅಷ್ಟೇ ಏಕೆ, ಅಮೇರಿಕಾದ ಒಂದು ರಡಾರ್ ನರ್ವ್ ಸೆಂಟರ್ ಅಂತ ಕರೆಯುವಂಥ ವಿಮಾನಗಳೇನಿದೆ, ಅಂದರೆ ನಿಮ್ಗೇನೆಂದರೆ ಇದು ಹಾರಾಡ್ತಾ ಇರೋ ರಡಾರ್ ಅಂತ ಬೇಕಾದ್ರೆ ನೀವು ಅಂದ್ಕೋಬೋದು. ಬೋಯಿಂಗ್ ವಿಮಾನಗಳನ್ನೇ ಒಂದು ತುಂಬ ತಾಂತ್ರಿಕವಾಗಿ ಉತ್ಕೃಷ್ಟವಾದಂತಹ ರಡಾರ್ಗಳು ಅದನ್ನು ಹೊಂದಿರುವಂಥ ಬೋಯಿಂಗ್ ಯುದ್ಧ ವಿಮಾನಗಳು. ಇದು ಸುಮಾರು $500 ಮಿಲಿಯನ್ ಆಗುತ್ತೆ. ಆ ಥರದ ಸುಮಾರು ಒಂದು 16 ಯುದ್ಧ ವಿಮಾನಗಳು ಅಮೇರಿಕಾದ ಬತ್ತಳಿಕೆಯಲ್ಲಿದೆ. ಅದನ್ನು ಪ್ರಮುಖವಾಗಿ ಅವುಗಳಲ್ಲಿ ಕೆಲವನ್ನ ಮಧ್ಯಪ್ರಾಚ್ಯದಲ್ಲೂ ಕೂಡ ಇರಿಸಲಾಗಿತ್ತು. ಅಂಥದ್ರಲ್ಲಿ ನಿನ್ನೆ ರಕ್ಷಣಾ ವ್ಯವಸ್ಥೆನ ಇರಾನ್ ಧ್ವಂಸ ಮಾಡಿದೆ. ಇರಾನ್ನ ಬೆನ್ನ ಹಿಂದೆ ನಿಂತು ರಷ್ಯಾ ಅದಕ್ಕೆ ಬೇಕಾದಂಥ ಎಲ್ಲ ತಾಂತ್ರಿಕ ಮಾಹಿತಿಗಳನ್ನು, ಗೋಪ್ಯ ಮಾಹಿತಿಗಳನ್ನು ರವಾನೆ ಮಾಡ್ತಾ ಇದೆ ಅನ್ನುವಂಥದ್ದು ಈಗ ಸುಸ್ಪಷ್ಟವಾಗ್ತಾ ಬರ್ತಾ ಇದೆ ಯುದ್ಧದಲ್ಲಿ. ಅಸಿಮೆಟ್ರಿಕ್ ವಾರ್ಫೇರ್ ಅಂತ ಏನು ಕರಿತೀವಲ್ಲ, ಅಂದರೆ ದಾಳಿ ಮಾಡೋರಾಗಲಿ ಅಥವಾ ಅದನ್ನು ದಾಳಿಯ ವಿರುದ್ಧ ರಕ್ಷಣೆ ಮಾಡ್ಕೊತಾ ಇರೋರಾಗಲಿ, ಈ ಯುದ್ಧದ ವೆಚ್ಚಗಳಲ್ಲಿ ತುಂಬ ಅಸಮತೋಲನ ಶುರುವಾಗ್ಬಿಟ್ಟಿದೆ. ಅಸಮತೋಲನದ ಯುದ್ಧ ಇದು. ಹಿಂದೆ ಎಲ್ಲ ಅಸಮತೋಲನದ ಯುದ್ಧ ಅಂತಂದರೆ ಯಾರೋ ಒಂದು ಬದಿನಲ್ಲಿ ತುಂಬ ಅತ್ಯಾಧುನಿಕವಾದಂಥ ಶಸ್ತ್ರಾಸ್ತ್ರಗಳಿದೆ, ಇನ್ನೊಂದು ಬದಿನಲ್ಲಿ ಹೇಳ್ಕೊಳ್ಳುವಂಥ ಯಾವುದೇ ಉತ್ತಮವಾದಂಥ ಶಸ್ತ್ರಾಸ್ತ್ರಗಳ ಬಲ ಬೆಂಬಲ ಏನೂ ಇಲ್ಲ, ಬರೀ ಸೈನಿಕರ ಸಂಖ್ಯೆ ಮಾತ್ರ ಇರುತ್ತೆ, ಅವರ ಹತ್ರ ಶಸ್ತ್ರಾಸ್ತ್ರಗಳು ಉತ್ತಮವಾದಂಥದ್ದು ಇರೋದಿಲ್ಲ. ಈ ರೀತಿ ಇರ್ತಾಯಿತ್ತು. ಇವತ್ತಿನ ಸ್ಥಿತಿ ಹಾಗಲ್ಲ. ಇವತ್ತೇನೆಂದರೆ ಒಂದು ದೇಶದ ಬಳಿ ತುಂಬ ಅತ್ಯುತ್ತಮವಾದಂಥ ಟೆಕ್ನಾಲಜಿ ಇರ್ಬೋದು, ತುಂಬ ಅತ್ಯುತ್ತಮವಾದಂಥ ಸಾಮರ್ಥ್ಯದ ಮಿಸೈಲ್ ಟೆಕ್ನಾಲಜಿ ಆಗಲಿ, ನಿಮಗೇನೋ ಜಗತ್ತಿನಲ್ಲೇ ನಂಬರ್ 1 ಅನಿಸೋವಂಥ ಯುದ್ಧ ವಿಮಾನಗಳಾಗಲಿ ಎಲ್ಲನೂ ಇರ್ಬೋದು. ಆದರೆ ಅವುಗಳಿಗೆ ನೀವು ಮಾಡ್ತಾ ಇರೋವಂಥ ವೆಚ್ಚ ಮತ್ತು ನಿಮ್ಮ ಮೇಲೆ ದಾಳಿ ಮಾಡ್ತಾ ಇರೋವಂಥವ್ರು ಏನಿದ್ದಾರೆ ಅವರು ಮಾಡ್ತಾ ಇರೋವಂಥ ವೆಚ್ಚ, ಇವೆರಡುಗಳನ್ನು ನಡುವೆ ತುಂಬ ಅಸಮತೋಲನ ಶುರುವಾಗ್ಬಿಟ್ರೆ ನೀವು ಒಂದು ಆನೆನ ಸಾಕೋ ರೀತಿಯಲ್ಲಿ ನಿಮ್ಮ ಯುದ್ಧ ನೌಕೆಗಳು, ವಿಮಾನಗಳು ಇವನ್ನೆಲ್ಲನೂ ಸಾಕ್ತಾ ಇರ್ತೀರ. ಅವನ್ನು ಪ್ರತಿ ಬಾರಿಯೂ ಎದುರಾಳಿಯ ಮೇಲೆ ದಾಳಿ ಮಾಡಬೇಕು ಅಂತ ಅವುಗಳನ್ನು ಹಾರಿ ಬಿಡುವಾಗ ಅವುಗಳು ಹೊತ್ತೊಯ್ಯುವಂಥ ಮಿಸೈಲ್ ಆಗಲಿ, ನೀವು ನೆಲದಿಂದ ಅಥವಾ ನೌಕಾ ನೆಲೆಗಳಿಂದ ನೀವು ಹಾರಿಸುವಂಥ ಮಿಸೈಲ್ಗಳಾಗಲಿ, ರಕ್ಷಣೆಗೆ ಎದುರಾಳಿ ಬಿಟ್ಟಿರುವಂಥ ಮಿಸೈಲ್ ಆಗಲಿ ಅಥವಾ ಡ್ರೋನ್ಗಳಾಗಲಿ, ಅವುಗಳನ್ನು ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಅಂತಗೋಸ್ಕರ ನೀವು ಕಳಿಸ್ತಾ ಇರೋಂಥ ಇಂಟರ್ಸೆಪ್ಟರ್ ಮಿಸೈಲ್ಸ್ಗಳಾಗಲಿ, ಇವುಗಳ ಎಲ್ಲದರ ವೆಚ್ಚ ಇರುತ್ತಲ್ಲ, ಅದು ಒಂದು ವಾರಕ್ಕೇನೆ ನಿಮಗೆ $1 ಬಿಲಿಯನ್ ಗಟ್ಟಲೆ ಖರ್ಚು ಮಾಡಿಸುತ್ತೆ ಅಂತಂದರೆ, ಆಗ ಅದು ಎಂಥದ್ದೇ ಬಲಿಷ್ಠವಾದ ರಾಷ್ಟ್ರನೂ ಕೂಡ ಅಂಥ ಯುದ್ಧದ ಬಗ್ಗೆ 4 ಸಾರಿ ಯೋಚನೆ ಮಾಡೋ ರೀತಿ ಆಗುತ್ತೆ. ಇದೇ ಇವತ್ತು ಇಸ್ರೇಲ್ ಮತ್ತು ಅಮೇರಿಕ ತಮ್ಮ ಮೇಲೆ ತಾವೇನೇ ಆಹ್ವಾನಿಸ್ಕೊಂಡಿರುವಂಥ ಸಂಕಷ್ಟ. ಯಾರನ್ನು ಹೋಗ್ಬಿಟ್ಟು ಅವುಗಳಿಗೆ ನೀವು ಇರಾನ್ ಮೇಲೆ ಯುದ್ಧ ಮಾಡಿ ಅಲ್ಲಿ ಬಾಂಬ್ಗಳ ಸುರಿಮಳೆನೇ ಮಾಡಿ ಅಂತ ಹೇಳಿರಲಿಲ್ಲ. ಈಗ ಇಸ್ರೇಲ್ ಮತ್ತು ಅಮೇರಿಕಾನೇ ಹೇಳ್ಕೊಂಡಿರೋ ರೀತಿಯಲ್ಲಿ ಸುಮಾರು 12,000 ಗುರಿ ನಿಖರವಾದಂಥ ದಾಳಿಗಳನ್ನು ಅವು ಇದುವರೆಗೂ ಇರಾನ್ ಮೇಲೆ ಮಾಡಿದ್ದಾವೆ. ಇಷ್ಟು ಮಾಡಿದ್ರೂ ಕೂಡ ಅದರ ಮೇಲಿನ ಎಲ್ಲ ಹಂತದ ನಾಯಕರುಗಳ ತಲೆಗಳನ್ನು ಕೂಡ ತೆಗೆದ್ರೂ ಕೂಡ ಇರಾನ್ ಏನು ಯುದ್ಧ ಮಾಡೋದನ್ನು ನಿಲ್ಲಿಸಿಲ್ಲ. ಇರಾನ್ದ ಏನೊಂದು ಮೊಸಾಯಿಕ್ ಡಾಕ್ಟ್ರಿನ್ಗೆ ಅನುಸಾರವಾಗಿ, ಅಂದರೆ ನಾಯಕರು ಇಲ್ಲದೇನೂ ಕೂಡ ಯುದ್ಧನ ನಡೆಸುವಂಥದ್ದು, ಸಣ್ಣ ಸಣ್ಣ ಗುಂಪುಗಳನ್ನೇ ಆ ದೇಶದ ವಿವಿಧ ಪ್ರಾಂತ್ಯಗಳಲ್ಲಿರುವಂಥ ಸಣ್ಣ ಸಣ್ಣ ಗುಂಪುಗಳು ಮತ್ತು ಸೇನೆಯ ಸಣ್ಣ ಸಣ್ಣ ವಿಭಾಗಗಳನ್ನೇ ಸ್ವತಂತ್ರವಾಗಿ ತಾವೇನೇ ಒಂದು ನಿರ್ದೇಶನಗಳನ್ನು ಬೇರೆಯವರ ಅಣತಿಗೆ ಕಾಯ್ದೆ ತಾವೇನೇ ತಗೊಳ್ತ ತಾವೇನೇ ಯುದ್ಧವನ್ನು ಮುನ್ನಡೆಸ್ತಾ ಹೋಗುವಂಥದ್ದು. ಅದಕ್ಕೆ ಬೇಕಾದಂಥ ಎಲ್ಲ ಶಸ್ತ್ರ ಅಸ್ತ್ರಗಳ ರಾಶಿ ಇರಾನ್ ಬಳಿ ಇದೆ. ಇರಾನ್ನ ಸುರಂಗದಲ್ಲಿ ಸುಮಾರು 2 ವರ್ಷಗಳಿಗೆ, ಇನ್ನೂ 2 ವರ್ಷಗಳ ಅವಧಿಗೆ ಸಾಕಾಗುವಷ್ಟು ಶಸ್ತ್ರಾಸ್ತ್ರಗಳು, ಮಿಸೈಲ್ಗಳು ಇದೆ ಅನ್ನುವಂಥ ಒಂದು ಅಂದಾಜಿದೆ. ಇರಾನ್ನೇ ಹೇಳ್ಕೊಂಡಿರೋವಂತೆ 3-6 ತಿಂಗಳ ಕಾಲ ಯುದ್ಧವನ್ನು ಇನ್ನೂ ಕೂಡ ಲಂಬಿಸ್ತಾ ಹೋಗಲಿಕ್ಕೆ ಅದಕ್ಕೆ ಯಾವುದೇ ಸಮಸ್ಯೆಗಳು ಕಾಣಿಸ್ತಾ ಇಲ್ಲ. ನೀವು ಇನ್ನು ಇರಾನ್ನ ಮೇಲೆ ದಾಳಿ ಮಾಡಿ
ಯಾರನ್ನೋ ಹತ್ಯೆ ಮಾಡುವಂಥ ಇನ್ನು ನಾಯಕರುಗಳು ಕೂಡ ಅಲ್ಲಿ ಇನ್ನೇನು ಹೆಚ್ಚು ಉಳಿದಿಲ್ಲ. ಮರ್ತಜಾ ಖಮೇನಿ ಏನಿದ್ದಾರೆ ಅವರು ಬಹುತೇಕವಾಗಿ ತೀವ್ರವಾಗಿ ಅವರು ಗಾಯಗೊಂಡಿದ್ರು. ಅವ್ರನ್ನ ರಷ್ಯಾದಲ್ಲಿ ಅಲ್ಲಿ ಉಪಚಾರ ಮಾಡಲಾಗ್ತಾ ಇದೆ, ರಷ್ಯಾದಲ್ಲಿ ಇದ್ದಾರೆ ಅನ್ನುವಂಥ ಒಂದು ಮಾಹಿತಿ ಇದೆ. ಅದ್ರ ಬಗ್ಗೆ ಅಧಿಕೃತವಾದಂಥ ಸ್ಪಷ್ಟನೆ ಇಲ್ಲ. ಸೊ ಹೀಗಿರುವಾಗ ನೀವು ಯಾರನ್ನ ಕೊಲ್ತೀರಿ, ಯಾರನ್ನ ಇದು ಮಾಡ್ತೀರಿ? ನೀವು ತಲೆನೇ ಕಡಿದ್ರೂ ಕೂಡ ಇಡೀ ದೇಹನೇ ಯುದ್ಧ ಮಾಡೋ ರೀತಿಯಲ್ಲಿ ಇರಾನ್ನ ಒಂದು ಮಿಲಿಟ್ರಿ ಇದೆ. ಈ ಥರದ ಮಿಲಿಟ್ರಿ ಮೇಲೆ ಅದು ಅಮೇರಿಕ ಹೇಳುತ್ತೆ ತಾನು 150 ಇರಾನ್ ನೌಕೆಗಳನ್ನು ಮುಳುಗಿಸಾಕಿದ್ದೀನಿ ಅಂತ ಹೇಳ್ಬಿಟ್ಟು. ಆ ಕಡೆ ಇರಾನ್ ನೋಡಿದ್ರೆ ತಾನು ಮನಸ್ಸು ಮಾಡಿದರೆ ಇಡೀ ಏನು ಹಾರ್ಮುಜ್ ಸ್ಟ್ರೈಟ್ ಇದೆ ಅದರ ತುಂಬ ನಾನು ಮೈನ್ಸ್ನ ತುಂಬಿಡ್ತೀನಿ, ಅದ್ರ ತುಂಬ ನೀವು ಹೇಗೆ ಓಡಾಡ್ತಿರೋ ನೋಡ್ತೀನಿ ಅಂತ ಸವಾಲು ಹಾಕಿದೆ. ಈಗಾಗಲೇ ಕೇವಲ ತನ್ನ ಮಿತ್ರ ರಾಷ್ಟ್ರಗಳಿಗೆ ಮಾತ್ರ ಅದು ಹಾರ್ಮುಜ್ ಸ್ಟ್ರೈಟ್ ಮೂಲಕ ಏನೊಂದು ಹಾರ್ಮುಜ್ ಕೊಲ್ಲಿ ಮೂಲಕ ದಾಟಲಿಕ್ಕೆ ಅನುವು ಮಾಡಿಕೊಟ್ಟಿದೆ. ಹೀಗಿರುವಂಥ ಪರಿಸ್ಥಿತಿಯಲ್ಲಿ ಯುದ್ಧ ಅಂತೂ ಸದ್ಯಕ್ಕೆ ನಿಲ್ಲುವಂಥ ಯಾವುದೇ ಸೂಚನೆಗಳು ಕಂಡು ಬರ್ತಾ ಇಲ್ಲ. ಇದು ಇಸ್ರೇಲ್ ಮತ್ತು ಅಮೇರಿಕಾಗೆ ತಾವು ಮುಂದಿನ ದಿನಗಳಲ್ಲಿ ಇನ್ನೂ ಸಾಕಷ್ಟು ಮಿಲಿಯನ್ ಬಿಲಿಯನ್ ಟ್ರಿಲಿಯನ್ಗಳ ಗಟ್ಟಲೆ ಹಣನ ಕಳ್ಕೋಬೇಕಾಗತ್ತೆ ಅನ್ನೋಂಥ ಸೂಚನೆಯನ್ನು ನೀಡ್ತಾ ಇದೆ. ಇಲ್ಲಿ ಇನ್ನೊಂದು ಗಮನಿಸಬೇಕು, ಏನೊಂದು ಅಮೇರಿಕಾದ ಟ್ರಂಪ್ ಕೆಲವೇ ತಿಂಗಳ ಹಿಂದೆ ತಮ್ಮ ದೇಶಕ್ಕೆ ಯುದ್ಧದ ಸಂದರ್ಭದಲ್ಲಿ ರಷ್ಯಾ ವಿರುದ್ಧ ನೀವು ವ್ಯೂಹಾತ್ಮಕವಾದಂಥ ಎಲ್ಲ ರೀತಿಯ ಬೆಂಬಲನ ಕೊಡಬೇಕು ಅಂತ ಹೇಳಿ ಉಕ್ರೇನ್ ಅಧ್ಯಕ್ಷ ಹೋಗಿದ್ದಾಗ ಜೆಲಾನ್ಸ್ಕಿ ಅವ್ರನ್ನ ಯಾವ ರೀತಿ ನಡೆಸ್ಕೊಂಡ್ರು ಟ್ರಂಪ್ ಅನ್ನೋದನ್ನು ಇಡೀ ಜಗತ್ತನ್ನೇ ನೋಡಿದೆ. ಒಬ್ಬ ಚಿಕ್ಕ ಹುಡುಗನ ನಡೆಸ್ಕೊಳ್ಳೋ ರೀತಿಯಲ್ಲಿ ಟ್ರಂಪ್ ಅವತ್ತು ಜೆಲಾನ್ಸ್ಕಿನ ನಡೆಸ್ಕೊಂಡಿದ್ರು. ಆದರೆ ಇವತ್ತು ಇದೇ ಯುದ್ಧದ ಸಂದರ್ಭದಲ್ಲಿ ಅರಬ್ ರಾಷ್ಟ್ರಗಳು ಮತ್ತು ಸ್ವತಃ ಅಮೇರಿಕಾ ನೀವು ರಷ್ಯಾದ ಡ್ರೋನ್ಗಳನ್ನು ಹೇಗೆ ನಿಭಾಯಿಸ್ತಾ ಇದ್ದೀರಾ, ನೀವು ರಷ್ಯಾದ ಡ್ರೋನ್ಗಳನ್ನು ಹೊಡೆದುರುಳಿಸೋದಕ್ಕೆ ಈ ಮಿಸೈಲ್ಗಳ ಹೊರತಾಗಿ ನಿಮ್ಮ ಡ್ರೋನ್ಗಳನ್ನು ಹೇಗೆ ಬಳಸ್ತಾ ಇದ್ದೀರಾ, ಆ ಟೆಕ್ನಾಲಜಿನ ನಮಗೆ ಕೊಡಿ ಅಂತ ಕೇಳ್ತಾ ಇದ್ದಾವೆ. ರಷ್ಯಾದ ವಿರುದ್ಧ ರಷ್ಯಾ ಕೂಡ ಇರಾನ್ಗೆ ಸಪೋರ್ಟ್ ಮಾಡ್ತಾ ಇರೋದ್ರಿಂದ ನಾನು ಅರಬ್ ದೇಶಗಳಿಗೆ ಸಪೋರ್ಟ್ ಮಾಡ್ತೀನಿ ಅಂತ ಉಕ್ರೇನ್ ಮುಂದೆ ಬಂದಿದೆ. ನೀವು ಅಮೇರಿಕಾದ ಈ ಬಿಲಿಯನ್ ಡಾಲರ್ಗಳ ರಕ್ಷಣಾ ವ್ಯೂಹನ ನಂಬಿಕೊಂಡ್ರೆ ಆಗೋದಿಲ್ಲ. ಅದಕ್ಕೇನಿದ್ರೂ ಕೂಡ ಈ ಮಾಸ್ ಚೀಪ್ ಟೆಕ್ನಾಲಜಿ ಏನಿದೆ ಅದನ್ನು ಅದೇ ರೀತಿ ಚೀಪ್ ಮಾಸ್ ಟೆಕ್ನಾಲಜಿ ಮೂಲಕನೇ ನೀವು ಎದುರುಗೊಳ್ಬೇಕು. ಅದೇ ರೀತಿ ನೀವು ಅಗ್ಗದ ತಂತ್ರಜ್ಞಾನದಿಂದಲೇ ಅದನ್ನು ಎದುರುಗೊಂಡು ಅವುಗಳನ್ನ ಹೊಡೆದುರುಳಿಸ್ಬೇಕೇ ಹೊರತು ನೀವು ಒಂದು ಮಿಸೈಲ್ಗೆ ನಾನು $10 ಮಿಲಿಯನ್ ಖರ್ಚು ಮಾಡ್ತಾ ಇದ್ದೀನಿ, $15 ಮಿಲಿಯನ್ ಖರ್ಚು ಮಾಡ್ತಾ ಇದ್ದೀನಿ ಅಂತ ಹೋದರೆ ಇದರಿಂದ ಯಾರಿಗೂ ಉಳಿಗಾಲ ಇಲ್ಲ. ಅಂತಿಮವಾಗಿ ಅಮೇರಿಕಾ ಈ ಇಡೀ ಯುದ್ಧದ ಖರ್ಚು ವೆಚ್ಚನ ನಿಮ್ಮ ತಲೆಗೆ ಕಟ್ಟಿಬಿಡುತ್ತೆ. ಹಾಗಾಗಿ ನಿಮಗೆ ಉಳಿದಿರೋ ಹಾದಿ, ನಿಮ್ಮ ಮುಂದೆ ಇರುವಂಥ ಹಾದಿ ನಾವೇನೇ ಅನ್ನೋ ರೀತಿಯಲ್ಲಿ ಉಕ್ರೇನ್ ಇವಾಗ ಪ್ರತ್ಯಕ್ಷ ಆಗಿದೆ ಈ ಯುದ್ಧದಲ್ಲಿ. ಮುಂದಿನ ದಿನಗಳಲ್ಲಿ ತನಗೆ ಆಗುವಂಥ ಮುಖಭಂಗದಿಂದ ಪಾರಾಗೋದು ಹೇಗೆ ಅಂತ ಅಮೇರಿಕಾ ಇವತ್ತು ಹಾದಿನ ಹುಡುಕ್ತಾ ಇದೆ. ಇಸ್ರೇಲ್ ಏನೋ ಇನ್ನೂ ರಣೋತ್ಸಾಹದಲ್ಲೇ ಇದೆ. ಆದರೆ ಇಸ್ರೇಲ್ಗೆ ಈ ಯುದ್ಧ ಒಂದು ದೊಡ್ಡ ಪಾಠನ ಕಲಿಸಿದೆ. ಅದೇನಂತಂದರೆ ಇಸ್ರೇಲ್ನ ಈ ರಣನೀತಿ ಯಾವಾಗಲೂ ಯಾವುದರ ಸುತ್ತ ಅದರ ಸಾಮರ್ಥ್ಯ ಇರ್ತಾ ಇತ್ತು ಅಂದರೆ ಇಸ್ರೇಲ್ ಏನಿದ್ರು ಸಣ್ಣ ಅವಧಿನಲ್ಲಿ, ಅಲ್ಪ ಅವಧಿನಲ್ಲಿ ಎದುರಾಳಿಗಳಲ್ಲಿ ನುಗ್ಗಿ ಅವ್ರನ್ನ ಮನೋಸ್ಥೈರ್ಯನ ಕುಂದಿಸಿ ಅವ್ರನ್ನ ತುಂಬ ಸ್ಟ್ರಾಟಜಿಕ್ಕಾಗಿ ಅವ್ರನ್ನ ಅಟ್ಯಾಕ್ ಮಾಡುವಂಥದ್ದು ಮತ್ತು ತುಂಬ ನಿಖರವಾಗಿ ಗುರಿ ನಿರ್ದೇಶಿತವಾಗಿ ಅವರ ಮೇಲೆ ದಾಳಿಗಳನ್ನು ಸಂಘಟಿಸಿ ತನ್ನಲ್ಲಿರುವಂಥ ವ್ಯಾಪಕವಾದ ಉತ್ತಮವಾದ ತಂತ್ರಜ್ಞಾನದ ನೆರವನ್ನು ಬಳಸಿಕೊಂಡು ಎದುರಾಳಿಗಳನ್ನು ಹಿಗ್ಗಾಮುಗ್ಗ ಅವ್ರನ್ನ ದಂಡಿಸುವಂಥದ್ದು ಇಸ್ರೇಲ್ನ ವಾರ್ಫೇರ್ನ ಯುದ್ಧ ತಂತ್ರದ ಭಾಗ ಆಗಿತ್ತು. ಆದರೆ ಇಸ್ರೇಲ್ಗೆ ತುಂಬ ದೀರ್ಘಕಾಲ ಯುದ್ಧ ಮಾಡುವಂಥದ್ದು, ತನ್ನನ್ನು ತಾನು ರಕ್ಷಿಸ್ಕೊಳ್ಳುವಂಥದ್ದು ಆ ಸಾಮರ್ಥ್ಯ ಇದೆಯಾ ನಿಜಕ್ಕೂ ಅನ್ನೋಂಥದ್ದು ಇವತ್ತು ದೊಡ್ಡದಾಗಿ ಕೇಳಿ ಬರ್ತಾ ಇದೆ. ಯಾಕೆಂದರೆ ಇಸ್ರೇಲ್ ಹೇಳಿ ಕೇಳಿ ತುಂಬ ಪುಟ್ಟ ದೇಶ ಅದು. ಎಲ್ಲರೂ ತನ್ನ ವಿರುದ್ಧ ಸುತ್ತಮುತ್ತ ಇರೋರೆಲ್ಲರನ್ನೂ ಸೇರಿಕೊಂಡು ಮುಗಿಬಿದ್ದರೆ ಅಂತಿಮವಾಗಿ ತನ್ನ ಬಳಿ ಇರುವಂಥ ಅಸ್ತ್ರಗಳಾಗಲಿ, ತನ್ನ ಬಳಿ ಇರುವಂಥ ತಂತ್ರಜ್ಞಾನ ಆಗಲಿ ಇದೆಲ್ಲ ತನ್ನನ್ನು ಎಲ್ಲಿವರೆಗೆ ಕಾಪಾಡಬಲ್ಲದು ಅನ್ನೋವಂಥ ಒಂದು ಭಯ ಇಸ್ರೇಲ್ಗೂ ಕೂಡ ಶುರುವಾಗಿದೆ. ಈಗಾಗಲೇ ನಾನು ಹೇಳಿದ್ನಲ್ಲ, ಅದರ ಬಳಿ ಇರೋವಂಥ ಇಂಟರ್ಸೆಪ್ಟರ್ ಮಿಸೈಲ್ಸು ಇನ್ನೊಂದು 2 ವಾರಗಳಿಗೆ ಖಾಲಿ ಆಗೋ ರೀತಿಯಲ್ಲಿ ಕಂಡು ಬರ್ತಾ ಇದೆ. ಆಮೇಲೆ ಏನು ಮಾಡಬೇಕು? ಆಮೇಲೆ ಇರಾನ್ ಸಾವಿರಾರು ಸಂಖ್ಯೆಯಲ್ಲಿ ಈಗ ಇದುವರೆಗೂ ಏನು ಮಾಡ್ತಾ ಇದೆ, ಇರಾನ್ ಯಾವ ರೀತಿ ಒಂದು ಬಿಂಬಿಸ್ಕೋತಾ ಇದೆ ಅಂದರೆ ನಾನು ಇನ್ನೂ ಅಸಲಿ ಯುದ್ಧನೇ ಶುರು ಮಾಡಿಲ್ಲ ಅಂತ ಹೇಳ್ತಾ ಇದೆ ಇರಾನ್. ನಾನಿನ್ನೂ ನಿನ್ನ ಕಡೆಗೆ ಇದುವರೆಗೂ ಏನು ಕಳಿಸ್ತಾ ಇದ್ದೀವಲ್ಲ ಈ ಡ್ರೋನ್ಸು ಮತ್ತು ಈ ಡಿಕಾಯ್ ಮಿಸೈಲ್ಸ್ ಅಂತ ಏನು ಕರಿತೀವಲ್ಲ, ಅಂದರೆ ಏನು ಈ ನಕಲಿ ಡಮ್ಮಿ ಮಿಸೈಲ್ಗಳು ಇವೆಲ್ಲ ಈಗ ಎಷ್ಟೋ ಸರಿ ಅದರೊಳಗಡೆ ಆದರೆ ಏನೂ ಇರೋದಿಲ್ಲ, ಸುಮ್ಮನೆ ಹಾರ್ಕೊಂಡೋಗಿ ಒಂದು ಕಕ್ಷಾಧಾರಿತವಾಗಿ ಸುಮ್ಮನೆ ಹಾರ್ಕೊಂಡು ಹೋಗ್ತವೆ, ಬೀಳ್ತವೆ. ಅದರಲ್ಲಿ ತುಂಬ ಹೇಳ್ಕೊಳ್ಳುವಂಥ ಹಾನಿ ಮಾಡುವಂಥದ್ದು ಏನೂ ಇರೋದಿಲ್ಲ. ಒರಿಜಿನಲ್ ಮಿಸೈಲ್ಸ್ ಜೊತೆಯಲ್ಲಿ ಈ ಥರದ ಡಿಕಾಯ್ ಮಿಸೈಲ್ಸ್ನು ಕೂಡ ಇರಾನ್ ಕಳಿಸ್ತಾ ಇದೆ ಇಸ್ರೇಲ್ ಮೇಲೆ. ಒಂದು ಹಂತಕ್ಕೆ ಈಗಾಗಲೇ ಅವುಗಳ ಇಸ್ರೇಲ್ ಬಳಿ ಇರುವಂಥ ಎಲ್ಲ ಅಸ್ತ್ರಗಳು ಕಡಿಮೆ ಆಗ್ತಾ ಬಂದಿರೋಂಥ ಸಂದರ್ಭದಲ್ಲಿ ನಾನು ಈಗ ಇನ್ನು ಮುಂದಿನ ದಿನಗಳಲ್ಲಿ ನಿಜವಾದ ಯುದ್ಧನ ಶುರು ಮಾಡ್ತೀನಿ, ಆಗ ನಿನ್ನ ಪಡಿಪಾಟ್ಲು ಹೇಗಿರುತ್ತೆ ನೋಡ್ತೀನಿ ಅನ್ನೋವಂಥ ರೀತಿಯಲ್ಲಿ ಇರಾನ್ ಪ್ರಶ್ನೆ ಮಾಡ್ತಾ ಇದೆ.
ಇರಾನ್ಗೆ ಇಲ್ಲಿ ಕಳ್ಕೊಳ್ಬೇಕಾದಂಥದ್ದು ಅಂತ ಏನೂ ಇಲ್ಲ. ನನ್ನ ನಾಯಕರನ್ನೇ ತೆಗೆದುಬಿಟ್ಟಿದ್ದಾರೆ, ನನ್ನ ತಲೆನೇ ನೀವು ತೆಗೆದುಬಿಟ್ಟಿದ್ದೀರ ಅನ್ನೋ ಸ್ಥಿತಿನಲ್ಲಿದೆ. ನಾನು ಏನಿದ್ರು ಇನ್ನು ಕೊನೆವರೆಗೂ ನಾನು ಹೋರಾಟದಲ್ಲೇ ನಿಮಗೆ ಎಷ್ಟು ಹಾನಿ ಮಾಡ್ಬೋದು ಅಷ್ಟು ಹಾನಿ ಅನ್ನೋದು ನಾನು ಮಾಡ್ತೀನಿ ಅನ್ನೋವಂಥ ದಿಕ್ಕಿನಲ್ಲಿ ಅದು ಸಾಗ್ತಾ ಇದೆ. ಹಾಗಾಗಿ ಇರಾನ್ ಈ ಹೂಡಿರುವಂಥ ಈ ವ್ಯೂಹ ಏನಿದೆ ಅದರೊಳಗಡೆ ಈಗ ಅಮೇರಿಕ ಮತ್ತು ಇಸ್ರಾಲ್ ತಾವಾಗನೇ ಬಂದು ಸಿಗಾಕೋತಾ ಇದ್ದಾವೆ. ಇರಾನ್ ಸಾಕಷ್ಟು ಮಟ್ಟಕ್ಕೆ ಜರ್ಜರಿತವಂತೂ ಆಗಿದೆ. ಆದರೆ ಇರಾನ್ಗೆ ಇದೆಲ್ಲ ಸಹಿಸ್ಕೊಳ್ಳೋವಂಥ ಒಂದು ಪ್ರವೃತ್ತಿ ಇದೆ. ಅಲ್ಲಿನ ಜನಗಳಿಗೆ ಈತ ಯುದ್ಧಗಳನ್ನು ಸಾಕಷ್ಟು ನೋಡಿದ್ದಾರೆ ಮತ್ತು ಮುಂದಿನ ಯುದ್ಧಗಳನ್ನು ಕೂಡ ಅವರು ತಮ್ಮನ್ನು ತಾವು ಅದಕ್ಕೆ ಫಿಕ್ಸ್ ಆಗಿಬಿಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಈ ಯುದ್ಧ ಇನ್ನೂ ದೀರ್ಘಕಾಲ ನಡೆಯುತ್ತೆ, ತಾವು ಇನ್ನೂ ಸುದೀರ್ಘ ಅವಧಿವರೆಗೂ ಕೂಡ ಸಂಕಷ್ಟಗಳನ್ನು ಎದುರಿಸಬೇಕಾಗುತ್ತೆ ಅನ್ನುವಂಥದ್ದನ್ನು. ಇದೇ ರೀತಿಯ ಮನಸ್ಥಿತಿ ನೀವು ಇಸ್ರೇಲ್ ಸುತ್ತಮುತ್ತ ಇರುವಂಥದ್ದೇನು ಲೆಬನಾನ್ ಆಗಲಿ, ಸಿರಿಯಾ ಆಗಲಿ, ಈ ಥರದ ದೇಶಗಳಲ್ಲೂ ಇದೇ ರೀತಿಯ ಮನಸ್ಥಿತಿ ಬಂದ್ಬಿಟ್ಟಿದೆ. ಅಲ್ಲಿನ ನೀವು ಏನು ಬಂಡುಕೋರ ಗುಂಪುಗಳು ಅಂತ ಏನು ಕರೀತಾರೆ, ಅಥವಾ ಅಲ್ಲಿನ ಜನಗಳು ಅವಾಗ ಗುಂಪುಗಳನ್ನು ಏನು ಇದು ನಮ್ಮನ್ನ ರಕ್ಷಿಸೋದಕ್ಕೆ ಇರುವಂಥ ಒಂದು ದೇಶಭಕ್ತ ಗುಂಪುಗಳು ಅಂತ ಅವರುಗಳೇನು ಕರ್ಕೋತಾರೆ, ಆ ಗುಂಪುಗಳನ್ನು ಕೂಡ ಇವಾಗ ಇರಾನ್ ಮೇಲೆ, ಆ ಗುಂಪುಗಳು ಕೂಡ ಇವಾಗ ಇಸ್ರೇಲ್ ಮೇಲೆ ತಮ್ಮ ಮಾಡು ಇಲ್ಲವೇ ಮಡಿ ಅನ್ನೋ ರೀತಿಯಲ್ಲಿ ಮುಗಿಬಿದ್ದುಬಿಟ್ಟಿದ್ದಾವೆ. ಹಾಗಾಗಿ ಇಸ್ರೇಲ್ಗೂ ಕೂಡ ಮುಂದಿನ ದಿನಗಳಲ್ಲಿ ತನ್ನನ್ನು ತಾನು ಹೇಗೆ ರಕ್ಷಣೆ ಮಾಡ್ಕೋಬೇಕು ಅನ್ನುವಂಥ ದೊಡ್ಡ ಸವಾಲು ಇಸ್ರೇಲ್ಗೂ ಕೂಡ ಎದುರಾಗ್ಬಿಟ್ಟಿದೆ. ಈಗಾಗಲೇ ಅಮೇರಿಕ ಖರ್ಚು ಮಾಡ್ಕೊಂಡಿರುವಂಥ ಥಾಡ್ ಕ್ಷಿಪಣಿಗಳೇನಿದೆ ಅದಾಗಲಿ, ಪೇಟ್ರಿಯಾಟ್ ಕ್ಷಿಪಣಿಗಳಾಗಲಿ, ಇವುಗಳೆಲ್ಲನೂ ಕೂಡ ಮರುಪೂರ್ಣ ಮಾಡ್ಕೊಳ್ಳೋದಕ್ಕೆ ಅಂದರೆ ಮತ್ತೆ ತುಂಬಿಕೊಳ್ಳೋದಕ್ಕೆ ನಿಮಗೆ ಬಹುತೇಕ 3 ರಿಂದ 5 ವರ್ಷಗಳ ಕಾಲ ಬೇಕಾಗುತ್ತೆ ಅನ್ನುವಂಥ ಸ್ಥಿತಿ ಇದೆ. ಯಾವ ದೇಶಗಳು ಅಮೇರಿಕಾನ ನಂಬಿಕೊಂಡು ಅಮೇರಿಕಾಗೆ ಆರ್ಡರ್ ಮಾಡ್ತಾಯಿದ್ವು, ಏನೋ ಈ ಥರದ ಕ್ಷಿಪಣಿಗಳು ನಮಗೂ ಬೇಕು, ನಮಗೆ 50 ಕನ್ಸೈನ್ಮೆಂಟ್ ಕೊಡಿ, ನಮಗೆ 100 ಕನ್ಸೈನ್ಮೆಂಟ್ ಕೊಡಿ ಅಂತ ಏನೋ ಇದು ಮಾಡ್ತಾಯಿದ್ವಿ. ಈಗ ಆ ದೇಶಗಳೆಲ್ಲ ಯೋಚನೆ ಮಾಡ್ತಾಯಿದ್ವಿ. ಯಾಕೆಂದರೆ ಈ ಮುಂದಿನ 3 ವರ್ಷಗಳ ಅವಧಿಯಲ್ಲಿ ಪೂರೈಕೆ ಮಾಡ್ತೀವಿ, 2 ವರ್ಷದ ಅವಧಿಯಲ್ಲಿ ಪೂರೈಕೆ ಮಾಡ್ತೀವಿ ಅಂತ ಏನು ಅಮೇರಿಕ ವಾಗ್ದಾನ ಮಾಡಿತ್ತು, ಅದನ್ನು ಯಾವುದೂ ಈಗ ಅದು ಫುಲ್ಫಿಲ್ ಮಾಡೋಂಥ ಸ್ಥಿತಿನಲ್ಲಿಲ್ಲ. ಯಾಕೆಂದರೆ ಈಗ ಅದರ ಬತ್ತಳಿಕೆನಲ್ಲೇ ಅವುಗಳಿಲ್ಲ. ಅದೇನಿದ್ರು ಈಗ ಮತ್ತೆ ಅವುಗಳ ಉತ್ಪಾದನೆನ ಶುರು ಮಾಡಬೇಕು. ನೀವು ಒಂದು ವರ್ಷಕ್ಕೆ ಈಗ ನಡೀತಾ ಇರೋಂಥ ಯುದ್ಧದಲ್ಲಿ ಬಳಸ್ತಾ ಇರೋವಂಥ ಡ್ರೋನ್ಸ್ ಇದೆಯಲ್ಲ, ಇದು ಚೀಪ್ ಡ್ರೋನ್ಸ್ ಅಂದ್ರೂ ಕೂಡ ಇದು ಮಾಮೂಲಿ ಸಾಮಾನ್ಯವಾಗಿ ಸಿಗೋ ಥರ ಡ್ರೋನ್ಸ್ ಅಲ್ಲ. ಇದನ್ನು ತುಂಬ ಮಾಡಿಫೈ ಮಾಡಿರ್ತಾರೆ. ತುಂಬ ಮಾಡಿಫೈ ಮಾಡಿ ಯುದ್ಧಕ್ಕೆ ಬೇಕಾದಂಥ ರೀತಿಯಲ್ಲಿ ಟೆಕ್ನಾಲಜಿನ, ಯುದ್ಧಕ್ಕೆ ಬೇಕಾದಂಥ ರೀತಿಯಲ್ಲಿ ತಂತ್ರಜ್ಞಾನ ಅದಕ್ಕೆ ಅಂತ ಅಭಿವೃದ್ಧಿ ಪಡಿಸಿರ್ತಾರೆ. ಚೀಪ್ ಅಂತಂದರೆ ನೀವು ಆ ಲೆಕ್ಕಕ್ಕೆ ಹೋಲಿಕೆ ಮಾಡಿದ್ರೆ ಚೀಪ್ ಅಷ್ಟೇ. ಬಟ್ ನೀವು ಹಂಗಂತ ಹೇಳ್ಬಿಟ್ಟು ತುಂಬ ಸಾಮಾನ್ಯರೆಲ್ಲ ಅವನ್ನ ಎಡ್ತಾಕೋಕ್ಕಾಗುತ್ತೆ ಅಂತಲೂ ಅಲ್ಲ. ಆದರೆ ಈ ಡ್ರೋನ್ಸ್ ಏನಿದೆ, ನೀವು ಈ ಥರದ ಡ್ರೋನ್ಗಳೇನಿದೆ, ಇವುಗಳನ್ನು ಒಂದು ವರ್ಷಕ್ಕೆ ಸುಮಾರು 10,000 ಉತ್ಪಾದನೆ ಮಾಡಿಕೊಡ್ಬಹುದಾದಂಥ ಸಂಸ್ಥೆಗಳು ಜಗತ್ತಲ್ಲಿದ್ದಾವೆ. ಒಂದು ವರ್ಷಕ್ಕೆ ನಾವು 5,000 ಉತ್ಪಾದನೆ ಮಾಡಿಕೊಡ್ತೀವಿ, 10,000 ಉತ್ಪಾದನೆ ಮಾಡಿಕೊಡ್ತೀವಿ ಅಂತ ಮಾಡುವಂಥದ್ದು. ಆದರೆ ನಿಮಗೆ ಈ ಇಂಟರ್ಸೆಪ್ಟರ್ ಮಿಸೈಲ್ಸ್ ಈ ಥರದ್ದೆಲ್ಲ ಇದೆಯಲ್ಲ, ಇದನ್ನು ಕೆಲವು ಸಂಸ್ಥೆಗಳು ಮಾತ್ರ ಉತ್ಪಾದನೆ ಮಾಡುವಂಥದ್ದು. ಈಗ ಯಾಕೆಂದರೆ ಇದರ ಇನ್ವೆಸ್ಟ್ಮೆಂಟು ಕೂಡ ತುಂಬ ಜಾಸ್ತಿ ಇದನ್ನು, ಮತ್ತು ವರ್ಷಕ್ಕೆ ಹೆಚ್ಚಂದರೆ 50 ರಿಂದ 100 ಈ ಥರ ಮಾತ್ರನೇ ಅವುಗಳ ಸಂಖ್ಯೆ ಉತ್ಪಾದನೆ ಆಗ್ತಾ ಇರೋವಂಥದ್ದು. ಅದರಲ್ಲಿ ನೀವು 500ಗಳ ಗಟ್ಟಲೆ 1000 ಗಟ್ಟಲೆ ನೀವು ಈಗಾಗಲೇ ಅದನ್ನು ಬರೆದು ಮಾಡ್ಕೊಂಡಿದ್ದೀರಾ ಅಂತಂದರೆ, ಇಂಥದ್ದೇ ಸಂದರ್ಭಕ್ಕೆ ಕಾದು ಕುಳಿತಾ ಇರೋವಂಥ ಜಗತ್ತಿನ ಬೇರೆ ರಾಷ್ಟ್ರಗಳು, ಅದು ನಾರ್ತ್ ಕೊರಿಯಾ ಆಗಲಿ, ಚೀನಾ ಆಗಲಿ, ಸಣ್ಣದ ಒಂದು ನಿಮ್ಮ ಮೇಲೆ, ನಿಮ್ಮ ವಿರುದ್ಧ ಒಂದು ಸಂಘರ್ಷನ ತಾಳಿದ್ರೂ ಕೂಡ ಏನು ಮಾಡಬೇಕು ನಾವು ಅನ್ನೋಂಥ ಆಲೋಚನೆ ಮಾಡಬೇಕಾದಂಥ ಪರಿಸ್ಥಿತಿನಲ್ಲಿ ಅಮೇರಿಕ ಮತ್ತು ಇಸ್ರೇಲ್ ತಮ್ಮನ್ನು ತಾವೇ ತಂದ್ಕೊಂಡಿದ್ದಾವೆ. ಯಾವುದೋ ಒಂದು ಸುಮ್ಮನೆ ಕೀಟ್ಲೆ ಮಾಡೋದಕ್ಕೆ ಅಂತಲೇ ನಾರ್ತ್ ಕೊರಿಯಾ ಆಗಲಿ, ಚೀನಾ ಆಗಲಿ ಈ ಯುದ್ಧದಲ್ಲಿ ತಾವೂ ಕೂಡ ಆಸಕ್ತಿ ಹೊಂದಿದ್ದೀವಿ ಅಂತ ಏನಾದರೂ ಇರಾನ್ ಸಪೋರ್ಟ್ಗೆ ತಾವು ನಿಲ್ತೀವಿ ಅನ್ನೋ ರೀತಿಯಲ್ಲಿ ಬಂದರೆ ಆಗ ಅಮೇರಿಕ ಇಸ್ರೇಲ್ಗೆ ದೊಡ್ಡ ತಲೆನೋವಾಗಿ ಪರಿಣಮಿಸುತ್ತೆ. ಇಂತಹ ಯುದ್ಧಗಳಿಗೆ ತಾವು ಮುಂದಾಗಬಾರ್ದಾಗಿತ್ತು ಅನ್ನೋವಂಥದ್ದನ್ನು ಈಗ ಆಲ್ರೆಡಿ ಅವುಗಳಿಗೆ ಮನವರಿಕೆ ಆಗೋ ಥರ ಕಾಣಿಸ್ತಾ ಇದೆ. ಇಸ್ರೇಲ್ ಮಟ್ಟಕ್ಕೆ ಅದು ಏನೇ ಇರ್ಬೋದು, ತನ್ನಲ್ಲಿರೋ ಕೊನೆಯ ಪ್ರಜೆ ಉಳಿದಿರೋವರೆಗೂ ತಾನು ಯುದ್ಧ ಮಾಡ್ತೀನಿ ಅಂತ ಅನ್ನೋವಂಥ ಒಂದು ಮೊಂಡು ಹಟ್ಟಕ್ಕೆ ಬೇಕಾದ್ರೆ ಇಸ್ರೇಲ್ ಬೀಳೋದನ್ನು. ಆದರೆ ಅಮೇರಿಕಾಗೆ ಇದು ಯಾವುದೇ ಕಾರಣಕ್ಕೂ ಬೇಕಾದಂಥ ಯುದ್ಧ ಆಗಿರಲಿಲ್ಲ. ಅಮೇರಿಕಾದ ಜನಗಳಲ್ಲಿ ಸುಮಾರು 57% ಜನ ಈಗಲೂ ಕೂಡ ಯುದ್ಧದ ಪರವಾಗಿಲ್ಲ. ಟ್ರಂಪು ತಮ್ಮನ್ನು ಆಯ್ಕೆ ಮಾಡಿರುವಂಥ ವರ್ಗ ಏನಿದೆ, ತಮ್ಮನ್ನು ಆಯ್ಕೆ ಮಾಡಿರುವಂಥ ಬಲಪಂಥೀಯ ಶಕ್ತಿಗಳೇನಿದೆ, ಅವ್ರನ್ನ ಮೆಚ್ಚಿಸಲಿಕ್ಕೆ ಅಂತೇಳಿ ಯುದ್ಧಕ್ಕೆ ಮುಗಿಬಿದ್ದು ಹಾತೊರೆದು ಮುಂದಕ್ಕೆ ಬಂದುಬಿಟ್ರು. ಯಾಕೆಂದರೆ ಈ ಹಿಂದಿನ ಸರ್ಕಾರದ ಅವಧಿನಲ್ಲಿ ಏನಿತ್ತು, ಆ ಅವಧಿನಲ್ಲಿ ಇಸ್ರೇಲ್ನ ಈ ಎಲ್ಲ ಮಂಗಾಟಗಳಿಗೆ ಹಿಂದಿನ ಅವಧಿಯ ಸರ್ಕಾರ ಯಾವುದೇ ರೀತಿಯಾದಂಥ ಬೆಂಬಲನ ಕೊಟ್ಟಿರಲಿಲ್ಲ. ಅದನ್ನು ಒಬ್ಬ ಏನೋ ಹಾದಿ ಬಿಟ್ಟಿರೋ ಮಗನ್ನ ಹದ್ದು ಬಸ್ಸಲ್ಲಿ ಹೇಗಿಡಬೇಕೋ ಆ ರೀತಿ ಹಿಂದಿನ ಅಮೆರಿಕ ಸರ್ಕಾರ ವರ್ತಿಸ್ತಾ ಇತ್ತು. ಆದರೆ ಟ್ರಂಪ್ ಬಂದ ನಂತರ ಏನಾಗೋಯ್ತು, ತನ್ನನ್ನು ಆಯ್ಕೆ ಮಾಡಿರುವಂಥ ಬಲಪಂಥೀಯ ಶಕ್ತಿಗಳನ್ನು ತಾನು ಮೆಚ್ಚಿಸಬೇಕು ಅನ್ನೋಂಥ ಒಂದು ಹಪಾಹಪಿನಲ್ಲಿ ಈ ಈ ಥರದ ಯುದ್ಧದ ಸವಾಲನ್ನು ಮೈಮೇಲೆ ಹೇಳ್ಕೊಂಡಿದ್ದಾಗಲಿ, ಅಥವಾ ತಾನು ಒಂದು ಟ್ರೇಡ್ ವಾರ್ಫೇರ್ನ ಶುರು ಮಾಡ್ತೀನಿ ಅಂತೇಳಿ ಎಲ್ಲ ದೇಶಗಳ ಮೇಲೆ ವ್ಯಾಪಕವಾಗಿ ಸುಂಕ ಹಾಕಿದ್ದಾಗಲಿ, ಇದನ್ನೆಲ್ಲ ಮಾಡ್ತಾ ಹೋದರು. ಆಮೇಲೆ ತಾನು ಈ
ಟ್ರೇಡ್ ಡಿಪ್ಲೊಮಸಿ ಮಾಡ್ತೀನಿ, ಈ ಥರ ಸುಂಕ ಹಾಕ್ಬಿಟ್ಟು ಅವ್ರ ದೇಶಗಳನ್ನೆಲ್ಲ ಬಗ್ಗಿಸ್ಕೋತೀನಿ ತನಗೆ ಬೇಕಾದ ರೀತಿಯಲ್ಲಿ ಅಂತ ಹೇಳಿ ಅದರಲ್ಲಿ ಸಾಕಷ್ಟು ಮಟ್ಟಿಗೆ ಸಫಲನೂ ಕೂಡ ಆದ. ಅದರ ಮುಂದುವರೆದ ಭಾಗನೇ ಕೂಡ ಅಮೇರಿಕಾದ ಒಂದು ದಾಷ್ಟ್ಯದ ಪ್ರದರ್ಶನವಾಗಿ ಇರಾನ್ ಮೇಲೆ ದಾಳಿ ನಡೀತು. ಆದರೆ 4 ವಾರಗಳ ಬಳಿಕ ಈಗ ಅಮೇರಿಕಾದ ಈ ದಾಷ್ಟ್ಯ ಅದೇ ಮಟ್ಟದಲ್ಲಿ ಉಳಿದಿದೆಯಾ, ಅಮೇರಿಕ ಮುಖ ಉಳಿಸ್ಕೊಳ್ಳೋದಕ್ಕೋಸ್ಕರ ಹೇಗಾದರೂ ಮಾಡಿ ಯುದ್ಧಕ್ಕೆ ಕೊನೆ ಹಾಡೋದು ಹೇಗೆ ಅಂತ ಯೋಚನೆ ಮಾಡ್ತಾ ಇದೆಯಾ? ಈ ಯುದ್ಧೋನ್ಮಾದ ಅನ್ನೋದೇನಿದೆಯಲ್ಲ, ಇದು ಯಾವತ್ತೂ ಯಾವುದೇ ದೇಶಕ್ಕೆ ಒಳಿತನ್ನು ಮಾಡಿಲ್ಲ ಅನ್ನೋದನ್ನು ನಾನು ಆರಂಭದಲ್ಲೇ ಹೇಳಿದೆ. ಅದಕ್ಕೆ ಒಂದು ಈಗಿನ ಸಂದರ್ಭದಲ್ಲೂ ಕೂಡ ಈ ಯುದ್ಧದಲ್ಲಿ ಯಾವ ರೀತಿ ಪರಿಣಾಮಗಳು ಆಗ್ತಾ ಇದೆ ಅನ್ನೋದನ್ನು ನೋಡೋದಾದರೆ ನೋಡಿ, ಇಸ್ರೇಲ್ ಏನೊಂದು ದಾಳಿನ ಮಾಡ್ತಾ ಇದೆ ತನ್ನ ಸುತ್ತಮುತ್ತ ಇರುವಂಥ ದೇಶಗಳ ಮೇಲೆ, ಲೆಬನಾನ್ ಆಗಲಿ ಸಿರಿಯಾ ಮೇಲೆ ಆಗಲಿ, ಅಲ್ಲಿ ಆ ದಾಳಿ ಕೇವಲ ಮಿಲಿಟರಿ ದಾಳಿ ಮಾತ್ರ ಆಗಿ ಉಳಿದಿಲ್ಲ. ಅದನ್ನು ಕೇವಲ ಅಲ್ಲಿನ ಸೇನೆಗಳ ಮೇಲೆ ದಾಳಿಯಾಗಿ ಅದು ಯಾವತ್ತೂ ಉಳಿದಿಲ್ಲ. ನಾಗರಿಕರು ಯುದ್ಧಗಳಲ್ಲಿ ಸಾಕಷ್ಟು ಸಂತ್ರಸ್ತರಾಗಿದ್ದಾರೆ. ಲೆಬನಾನ್ನಲ್ಲೇ ತಗೊಳ್ಳೋದಾದರೆ ಅಲ್ಲಿ ಸುಮಾರು ಒಂದು 3-3.5 ಸಾವಿರ ಶಾಲೆಗಳಿದ್ದಂಥ ದೇಶ. ಅದರಲ್ಲಿ ಸುಮಾರು 1,500 ಶಾಲೆಗಳು ಇವತ್ತಿಲ್ಲ ಆ ದೇಶದಲ್ಲಿ. ಆ ಬಿಲ್ಡಿಂಗ್ಗಳೇ ಇಲ್ಲ ಅಲ್ಲಿ. ಆ ಮಕ್ಕಳುಗಳಿಗೆ, ಅಲ್ಲಿನ ಲಕ್ಷಾಂತರ ಸಂಖ್ಯೆಯ ಮಕ್ಕಳುಗಳು ಓದುವಂಥ ಒಂದು ಅವಕಾಶನೇ ಇಲ್ದಂಗೆ ಆಗೋಗ್ಬಿಟ್ಟಿದೆ. ಇದರ ಬಗ್ಗೆ ಎಲ್ಲ ಬಹುಶಃ ನೀವು ಆಸಕ್ತರಿದ್ದರೆ ಗಮನಿಸಿ ನೋಡಿದ್ರೆ ಯುದ್ಧ ಯಾವ್ಯಾವ ರೀತಿಯಲ್ಲಿ ಒಂದು ಭೀಕರವಾದಂಥ ಪ್ರಕೋಪಗಳನ್ನು ಉಂಟು ಮಾಡ್ತಾ ಇದೆ ಅನ್ನೋದನ್ನು ನೀವು ಗಮನಿಸ್ತಾ ಹೋದರೆ ನಿಮಗೆ ಇದ್ರ ಬಗ್ಗೆ ಅನೇಕ ಡಾಕ್ಯುಮೆಂಟ್ರಿಗಳೇ ಸಿಗ್ತವೆ. ಇಸ್ರೇಲ್ ಇದುವರೆಗೂ ಏನು ಸುದೀರ್ಘ ಕಾಲ ತನ್ನ ಸುತ್ತಮುತ್ತ ನೆರೆಯ ರಾಷ್ಟ್ರಗಳ ಮೇಲೆ ದಾಳಿನ ಸಂಘಟಿಸ್ಕೊಂಡು ಬಂದಿರೋವಂಥ ರೀತಿಯಿಂದಾಗಿ ಅಲ್ಲಿ ಯಾವ್ಯಾವ ರೀತಿ ಮೂಲಸೌಕರ್ಯಗಳಿಗೆ ಅಡ್ಡಿಯಾಗಿದೆ, ಅಲ್ಲಿನ ಆಸ್ಪತ್ರೆಗಳ ಸ್ಥಿತಿ ಏನಾಗಿದೆ, ಅಲ್ಲಿನ ಶಾಲೆಗಳ ಸ್ಥಿತಿ ಏನಾಗಿದೆ. ಈ ಒಂದು ಶಾಲೆ ಅಂದರೆ ಅದು ಕೇವಲ ಒಂದು ಕಟ್ಟಡ ಆಗಿರೋದಿಲ್ಲ. ಒಂದು ಶಾಲೆ ಅಂದರೆ ಅದು ನೂರಾರು ಮಕ್ಕಳ ಭವಿಷ್ಯದ ಒಂದು ಕನಸಾಗಿರುತ್ತೆ. ಅದು ನೂರಾರು ಮಕ್ಕಳ ಒಂದು ಸುಂದರವಾದಂಥ ಭವಿಷ್ಯನ ರೂಪಿಸುವಂಥ ಒಂದು ತಳಪಾಯ ಆಗಿರುತ್ತೆ ಒಂದು ಶಾಲೆ ಅನ್ನೋದು. ಅಂಥ ಒಂದು ಶಾಲೆನ ನೀವು ಹೊಡೆದಾಕಿದ್ರಿ ಅಂತಂದರೆ ನೀವು ಜನರೇಷನ್ಸ್ ಟುಗೆದರ್, ಅಂದರೆ ನೀವು ಮುಂದಿನ ಅನೇಕ ತಲೆಮಾರುಗಳಿಗೆ ನೀವು ಒಂದು ದೊಡ್ಡ ವಂಚನೆಯನ್ನು ಮಾಡ್ದಂಗೆ ಆಗುತ್ತೆ. ಇವತ್ತು ನಾನು ಹೇಳಿದ್ನಲ್ಲ, ಲೆಬನಾನ್ ಅಂತ ಒಂದು ಪುಟ್ಟ ದೇಶ, ಅದು ಇನ್ನೊಂದು ಪುಟ್ಟ ದೇಶ. ಆ ದೇಶದಲ್ಲಿರೋ ಶಾಲೆಗಳ ಸಂಖ್ಯೆನೇ ಒಂದು 3,000 ಇದೆ. ಅದರಲ್ಲಿ 1,500 ಶಾಲೆಗಳನ್ನು ಇಸ್ರೇಲ್ ತನ್ನ ದಾಳಿ ಮೂಲಕನೇ ಧ್ವಂಸ ಮಾಡಾಕಿದೆ ಅಂತಂದರೆ ನೀವು ಊಹಿಸ್ಬೋದು ಹೇಗೆ ಆ ಲೆಬನಾನ್ನ ಒಂದು ಭವಿಷ್ಯನ ಅಂಧಕಾರಕ್ಕೆ ದೂಡ್ತಾ ಇದೆ ಅಂಥೇಳಿ. ಇವತ್ತು ಇಸ್ರೇಲ್ ಏನು ಬೇರೆ ದೇಶಗಳ ಮೇಲೆ ಮಾಡ್ತಾ ಇದೆಯಲ್ಲ, ಇದು ಮುಂದೆ ಇಸ್ರೇಲ್ ಮೇಲೂ ಕೂಡ ಆಗ್ಬೋದು ಇದೇ ಪರಿಣಾಮ. ಯಾಕೆಂದರೆ ನಾನು ಹೇಳಿದೆ, ಅದು ನೀವು ತಂತ್ರಜ್ಞಾನದಲ್ಲಿ ಎಷ್ಟೇ ಅತ್ಯುತ್ಕೃಷ್ಟವಾಗಿರಬಹುದು, ನೀವು ನಿಮ್ಮ ಹತ್ರ ಎಂಥ ಒಂದು ಅಭೇದ್ಯವಾದಂಥ ರಕ್ಷಣೆಯನ್ನು ನೀವು ಮಾಡ್ಕೊಳ್ಳೋದಕ್ಕೆ ಬೇಕಾದಂಥ ಎಲ್ಲ ನಿಮಗೆ ಬೌದ್ಧಿಕತೆ ಆಗಲಿ, ತಂತ್ರಜ್ಞಾನದ ಸಹಾಯ ಆಗಲಿ ಎಲ್ಲನೂ ಇದ್ದಿರ್ಬೋದು. ಆದರೆ ಯಾವುದು ದುರ್ಭೇದ್ಯ ಅಂತ ಇರೋದಿಲ್ಲ. ಅದು ನಿಮ್ಮ ಮುಂದೆ ಲಕ್ಷಾಂತರ ಸಂಖ್ಯೆಯಲ್ಲಿ ಹಾರು ಬಂದಾಗ ನಿಮ್ಮ ಎಂಥ ಐರನ್ ಡೋಮನ್ನು ಕೂಡ ನಾನು ಈ ಮುಂಚೆನೇ ಹೇಳಿದಾಗಿ ಅದೆಲ್ಲ ತೂತು ಬಿದ್ದ ಜಾಲರಿ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಇನಿಷಿಯಲಿ ಆರಂಭದಲ್ಲಿ ನೀವು ಏನು ನಾವು ಮುಂಚೂಣಿನಲ್ಲಿದ್ದೀವಿ ಅನ್ನೋ ಅಂಥ ಧೋರಣೆ ಏನಿರುತ್ತೆ, ಅದು ದಿನ ಕಳೆದಂಥ ಹೋದಂತೆ ನೀವೂ ಕೂಡ ಸಾಕಷ್ಟು ಹಾನಿಗೊಳಗಾಗ್ತೀರಿ. ನಿಮ್ಮ ಸಮಾಜ ಏನಿದೆ, ನಿಮ್ಮ ಸಮಾಜನೂ ಕೂಡ ಸಾಕಷ್ಟು ಜರ್ಜರಿತ ಆಗ್ತಾ ಹೋಗುತ್ತೆ. ಈಗಲೂ ಕೂಡ ಇವತ್ತಿಗೂ ಕೂಡ ಇಸ್ರೇಲ್ನಲ್ಲಿ ಯುದ್ಧ ಬೇಡ ಅಂತ ಪ್ರೊಟೆಸ್ಟ್ಗಳು ನಡೀತಾ ಇದೆ. ಅಲ್ಲೂ ಕೂಡ ಪ್ರಗತಿಪರರು ಯುದ್ಧ ಬೇಡ, ನಮಗೆ ಇದು ಬೇಕಾಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇದನ್ನೆಲ್ಲ ಮನವರಿಕೆ ಮಾಡ್ಕೊಳ್ಳುವಂಥದ್ದು ಅಲ್ಲಿನ ನಾಯಕರಿಗೆ ಬೇಕು. ವಿಶೇಷವಾಗಿ ನೆತಾನ್ಯಾಹು ಏನಿವತ್ತು ತುಳಿದಿರೋಂಥ ಹಾದಿ ಇದೆಯಲ್ಲ, ನೆತಾನ್ಯಾಹು ಆಗಲಿ ಟ್ರಂಪ್ ಆಗಲಿ ತಮ್ಮ ದೇಶಗಳಲ್ಲಿರೋ ಬಲಪಂಥೀಯ ಶಕ್ತಿಗಳನ್ನು ಮೆಚ್ಚೋದಕ್ಕೆ ಅಂತ ಹೇಳಿ ಇವರು ನಡೆಸ್ತಾ ಇರೋಂಥ ಹಾರಾಟ, ತಮ್ಮ ಅಧಿಕಾರನ ಉಳಿಸ್ಕೊಳ್ಳೋದಕ್ಕೋಸ್ಕರ, ತಮ್ಮ ಸುಪ್ರೀಮೆಸಿನ ಅಥವಾ ಉಳಿಸ್ಕೊಳ್ಳೋದಕ್ಕೋಸ್ಕರ ತೋರ್ತಾ ಇರೋಂಥ ಈ ಸರ್ವಾಧಿಕಾರತ್ವ, ಇದೆಲ್ಲ ಆ ದೇಶಗಳ ಜನರ ಮೇಲೇನೇ ಗಂಭೀರವಾದಂಥ ದುಷ್ಪರಿಣಾಮನ ಬೀರ್ತವೆ. ಇವರನ್ನು ಮೊದಲು ಅಧಿಕಾರದಿಂದ ಹೊರಗಿಡಬೇಕಾದಂಥದ್ದು ಅಲ್ಲಿನ ಸಮಾಜ, ಅಲ್ಲಿನ ನಾಗರಿಕರ ಜವಾಬ್ದಾರಿ. ಈ ಎಲ್ಲ ಅಂಶಗಳೊಂದಿಗೆ ಇವತ್ತಿನ ಅವಲೋಕನವನ್ನು ಮುಗಿಸ್ತೇನೆ. ಮತ್ತೊಂದು ಸಂಚಿಕೆಯಲ್ಲಿ ನಾವು ಮತ್ತೆ ಭೇಟಿಯಾಗೋಣ. ನಮಸ್ಕಾರ.